ಕಾರುಣ್ಯ ಮಾಡಿ ದೇವಾಯ ಪಾಶು ಲೋಕ ಪಾಪ ವಾಯೇ ಆರಂಭ ಮಾಡೋಣ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 76ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 76ನೇ ಸಂಗೀತದ ಮೊದಲನೇ ಚರಣ ಮತ್ತು 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಮೊದಲ ಮತ್ತು 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಜೀವಕಾಂತಿಯನ್ನು ಬಿಟ್ಟ ರಕ್ತಮಯ ಮುಖವೇ. ರಾತಮಾಯ ಮುಖವೇ ಮುಳ್ಳು ಮಾಲೆ ಬೇಗೆದೇತ ಕಾಯವಾದ ತಲೆಯೇ ವಿಷವೆಂತೋ ಮೇಲೆ ಪಾನಾದಿ ಶುದ್ಧ ರಾತದಿಂದ ನಾನಾ ಪಾಪ ತೋಳೆದು ನಿನ್ನಾತ್ಮ ಶಕ್ತಿಯಿಂದ ಅಂಧಕಾರ ಬೇಡೆಸು ನಿನ್ನ ನೀತಿ ನಿನ್ನ ಪ್ರೀತಿ ನನ್ನ ನಿತ್ಯಸು ಆವು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಮಹೋನ್ನತನು, ಸ್ತುತಿಗೆ ಪಾತ್ರನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ಸ್ವಾಮಿ, ಅಪಾಕರ್ತನೆ ಒಂದು ಸಬ್ಬತ್ತಿನದ ಸಾಯಂಕಾಲದ ವೇಳೆಯಲ್ಲಿ ಸ್ವಾಮಿ, ನಾವೆಲ್ಲರೂ ಸಭೆಯಾಗಿ ಬಂದು ನಿನ್ನನ್ನು ಸ್ತುತಿಸಿ ಕೊಂಡಾಡಲಿಕ್ಕಾಗುವಂತೆ ಕೊಟ್ಟಿರ್ತಕ್ಕಂಥ ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಶ್ರಮೆ, ಮರಣ, ಪುನರುತ್ಥಾನಗಳ ಧ್ಯಾನಗಳಲ್ಲಿ ಕರ್ತನೆ ನಾವೆಲ್ಲರೂ ಇರುವಾಗ ಸ್ವಾಮಿ, ಈ ಎಲ್ಲ ಆರಾಧನೆಗಳನ್ನು ಸ್ವಾಮಿ ನೀನು ಆಶೀರ್ವದಿಸಿ ಅದರಲ್ಲಿ ಪ್ರಸನ್ನನಾಗಿರು ಎಂಬುದಾಗಿ ನಾವು ನಿನ್ನನ್ನು ಪ್ರಾರ್ಥಿಸ್ತೇವೆ. ಅಪ್ಪ ಕರ್ತನೆ, ಈಗಾಗಲೇ ಸ್ವಾಮಿ ನಾವು ಅನೇಕ ದಿನಗಳನ್ನು ಈಗಾಗಲೇ ಕಳೆದಿದ್ದೇವೆ ಸ್ವಾಮಿ. ಆ ಒಂದು ದಿನಗಳನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಅದನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ಸ್ವಾಮಿ ನಮ್ಮನ್ನು ನಾವು ಪರೀಕ್ಷಿಸಿದವರಾಗಿ ಆ ವಾಕ್ಯಕ್ಕೆ ತಕ್ಕ ಹಾಗೆ ಇವತ್ತು ನಾವು ನಡೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ಸ್ವಾಮಿ ನಮಗೆ ನೀನು ನಮ್ಮ ಗಣನೆಗೆ ತೆಗೆದುಕೊಂಡು ಬಾ ಎಂಬುದಾಗಿ ನಾವು ನಿನ್ನನ್ನು ಪ್ರಾರ್ಥಿಸ್ತೇವೆ. ಸಾಂಪ್ರದಾಯಿಕವಾಗಿಯೂ ಅದನ್ನು ನಾವು ಆಚರಣೆಗೆ ತಾರದಿದ್ದರೆ ನಿನ್ನ ಮಕ್ಕಳಾಗಿದ್ದುಕೊಂಡು ಕೇಳುವಂಥ ಪ್ರತಿಯೊಂದೊಂದು ವಾಕ್ಯಗಳನ್ನು ಸ್ವಾಮಿ ನಮ್ಮ ಹೃದಯದಲ್ಲಿ ನಾವು ಅಳವಡಿಸಿಕೊಂಡು ಅದರಂತೆ ನಡಿಲಿಕ್ಕಾಗುವ ಹಾಗೆ ನಿನ್ನ ಆತ್ಮನು ನಮಗೆ ಸಹಾಯ ಮಾಡಲಿ ಕರ್ತನೆ. ಹೌದು ಸ್ವಾಮಿ, ಈಗಾಗಲೇ ಎಷ್ಟೋ ದಿನಗಳನ್ನು ಸ್ವಾಮಿ ನಾವು ಅದನ್ನು ಅಮೂಲ್ಯವಾಗಿ ಎಂದೆನಿಸಿದ್ದೇವಾ ಅಥವಾ ಅದನ್ನು ನಾವು ಕಾಲಹರಣ ಮಾಡಿದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಸ್ವಾಮಿ ಉಳಿದಿರುವಂಥ ಇನ್ನು ಸ್ವಲ್ಪ ದಿನಗಳಲ್ಲಾದರೂ ಕರ್ತನೆ, ಯಾರ್ಯಾರು ಇನ್ನು ನಿನ್ನನ್ನು ಅಂಗೀಕರಿಸಿಲ್ಲವೋ ದೇವರೇ, ನೀನು ಇನ್ನೂ ಈ ಒಂದು ಆರಾಧನೆಗಳಲ್ಲಿ ಭಾಗ ತೆಗೆದುಕೊಳ್ಳುತ್ತಾ ಇಲ್ಲವೋ ಅಂತೆಲ್ಲ ಆತ್ಮಗಳನ್ನು ನಿನ್ನ ಕೈಗಳಿಗೆ ನಾವು ಒಪ್ಪಿಸ್ತೇವೆ ಸ್ವಾಮಿ.
ಕರ್ತನೆ, ಉಳಿದಿರುವಂಥ ಈ ದಿನಗಳನ್ನು ಸ್ವಾಮಿಯವರು ನೆನಪಿಗೆ ತಂದುಕೊಂಡು ದೇವರೇ ಅವುಗಳನ್ನು ಆ ಸಮಯವನ್ನು ಕರ್ತನೆ ವ್ಯರ್ಥವಾಗಿ ಕಳೆಯದೆ ಆರಾಧನೆಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ವಾಕ್ಯಗಳನ್ನು ಕೇಳುತ್ತಾ ಸ್ವಾಮಿ ಇರುವಂಥ ಈ ದಿನಗಳಲ್ಲಿ ತಮ್ಮನ್ನು ತಾವು ಮಾನಸಾಂತರದಿಂದಲೂ ಸ್ವಾಮಿ ಪಶ್ಚಾತ್ತಾಪರ ಹೃದಯದಿಂದಲೂ ಸ್ವಾಮಿ ನಿನ್ನನ್ನು ಕಂಡುಕೊಳ್ಳುವಂತೆ ನೀನು ಸಹಾಯ ಮಾಡಿ ನಡೆಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆಪ್ಪ. ಹೌದು ಸ್ವಾಮಿ, ನೀವು ನಮಗೋಸ್ಕರ ಕರ್ತನೆ ನಮ್ಮ ಬಾಧೆಗಳನ್ನು ಅನುಭವಿಸಿದೆಯಪ್ಪ. ನಾವು ಮಾಡಿದಂಥ ಎಲ್ಲ ತಪ್ಪು ಅಪರಾಧಗಳಿಗಾಗಿ ಸ್ವಾಮಿ ನೀನು ದಂಡನೆಯನ್ನು ಅನುಭವಿಸಿದಿ. ಯಾಕೆಂದರೆ ಸ್ವಾಮಿ ನೀನು ನಮ್ಮನ್ನು ಅಷ್ಟಾಗಿ ಪ್ರೀತಿ ಮಾಡಿದಂಥ ದೇವರು ಈ ಲೋಕದಲ್ಲಿ ನೀನೊಬ್ಬನೇ ಸ್ವಾಮಿ. ಅಪ್ಪ ಕರ್ತನೆ, ಆ ಒಂದು ಪ್ರೀತಿಗೆ ಬದಲಾಗಿ ಸ್ವಾಮಿ ಇವತ್ತು ನಮ್ಮನ್ನು ನಾವು ನಿನಗೆ ಸಜೀವ ಯಜ್ಞವನ್ನಾಗಿ ನಿನ್ನ ಮುಂದೆ ಸ್ವಾಮಿ ನಮ್ಮನ್ನು ಸಮರ್ಪಿಸಿಕೊಳ್ಳುವುದಕ್ಕೆ ನಮ್ಮೆಲ್ಲರನ್ನು ಇವತ್ತು ನೀನು ಪ್ರಚುರಪಡಿಸು ದೇವರೇ, ನಮ್ಮನ್ನು ಸಿದ್ಧಪಡಿಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆಪ್ಪ ಕರ್ತನೆ. ಹೌದು ಸ್ವಾಮಿ ದೇವರೇ, ತಲೆ ತಗ್ಗಿಸಿರುವಂಥ ಪ್ರತಿಯೊಂದೊಂದು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ. ಯಾವ ಒಂದು ಕೋರಿಕೆಯಿಂದ ಭಿನ್ನಹದಿಂದ ನಿನ್ನ ಬಳಿಗೆ ಬಂದಿದ್ದಾರಪ್ಪ ಅವರೆಲ್ಲರ ಕೋರಿಕೆಗಳನ್ನು ಭಿನ್ನಗಳನ್ನು ನೀನು ಆಲಿಸೆಂದು ನಿನ್ನನ್ನು ಪ್ರಾರ್ಥಿಸ್ತೇವೆ. ಮಾತ್ರವಲ್ಲ, ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬ ಮಕ್ಕಳನ್ನು ಸ್ವಾಮಿ ವೃದ್ಧರನ್ನು ಎಲ್ಲರನ್ನ ನೀನು ಆಶೀರ್ವಾದ ಮಾಡು ಎಂಬುದಾಗಿ ನೀನು ಪ್ರಾರ್ಥಿಸ್ತೇವೆ. ಈ ಒಂದು ನಮ್ಮ ಸಭೆ ಬರುವಂಥ ದಿನಗಳಲ್ಲಿ ಕರ್ತನೆ ಸಾಕ್ಷಿಯುತ ಸಭೆಯಾಗಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಮಾತ್ರವಲ್ಲ, ಸಭಾಪಾಲಕರು, ಸಭಾಪಾಲನಾ ಸಮಿತಿ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ನಿನ್ನ ಸೇವೆಯಲ್ಲಿ ಕರ್ತನೆ ಅವರಿಗೆ ನಿನ್ನ ಪರಲೋಕದ ಜ್ಞಾನವನ್ನು ಸ್ವಾಮಿ ಕೊಟ್ಟು ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಮಾತ್ರವಲ್ಲ ಸ್ವಾಮಿ ಕರ್ತನೆ, ಸ್ವಲ್ಪ ಹೊತ್ತು ನಿನ್ನ ವಾಕ್ಯಕ್ಕೆ ನಾವು ಹೋಗ್ಲಿಕ್ಕಿರುವಾಗ ವಾಕ್ಯ ಸಂದೇಶವನ್ನು ಕೊಡುವಂಥ ಪ್ರಿಯ ಸಹೋದರರನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ ಕರ್ತನೆ. ಸ್ವಾಮಿ ಅವರ ಜೊತೆಗಾರರು ನೀನು ಆಗಿದ್ದುಕೊಂಡು ನಿನ್ನ ಪರಲೋಕದ ಜ್ಞಾನವನ್ನು, ದೈವಿಕ ಜ್ಞಾನವನ್ನು, ನಿನ್ನ ಪವಿತ್ರಾತ್ಮನನ್ನು ಸ್ವಾಮಿ ಅವರೊಳಗಿಟ್ಟು ಕರ್ತನೆ ನೀನು ನಮಗೆ ತಿಳಿಸಬೇಕಾಗಿರುವಂಥ ವಿಷಯಗಳನ್ನು ಅವರ ಮುಖಾಂತರವಾಗಿ ದೇವ ನಮ್ಮೊಟ್ಟಿಗೆ ಮಾತನಾಡು, ಪ್ರಕಟಪಡಿಸು ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ ಸ್ವಾಮಿ. ಸ್ವಾಮಿ ನಮ್ಮನ್ನು ತಿರುಗಂದಾವರ್ತಿ ಈ ಒಂದು ಆರಾಧನೆಯನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ಈ ಆರಾಧನೆ ಆದಿಯು ಮಧ್ಯಮನು ಅಂತಿಮನು ನೀನಾಗಿದ್ದುಕೊಂಡು ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಸ್ವಾಮಿ ನಡೆಸಬೇಕಾಗಿ ನಜರೇತನ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇಂದಿಗೆ ನೇಮಕವಾದ ವೇದ ಪಾರಾಯಣವನ್ನು ಓದಿ ಕೇಳುವ ಪೂರ್ವದಲ್ಲಿ ನಾವು ಹಾಡಿಕೊಳ್ಳುವಂಥ ಸಂಕೀರ್ತನೆಗಳಲ್ಲಿ 68ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 68ನೇ ಸಂಕೀರ್ತನೆಯ ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಪ್ರಾಣ
ಪ್ರಾಣ ಕೊಂದೆದ ಆತ್ಮವನು ದಿನ ಬರಲಿ, ದಿನ ಬರಲಿ. ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಶ್ರಮಧ್ಯಾನದ 33ನೇ ದಿನಕ್ಕಾಗಿ ನೇಮಕವಾದ ವೇದಪಾರಾಯಣ ವಾಕ್ಯದ ಭಾಗವು ಹೋಶೇಯನ ಪ್ರವಾದನೆಯ ಗ್ರಂಥ ಅಧ್ಯಾಯ 6 ವಚನಗಳು 1-3. ಅವರು ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. 1-2 ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, 3ನೆಯ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವು ಉದಯದಂತೆ ನಿಶ್ಚಯ, ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಅಂದುಕೊಂಡು ನನ್ನನ್ನು ಮರೆಹೋಗುವರು ಎಂಬುದೇ. ಪ್ರಕಟಣೆ. ಇಂದು ವಾಕ್ಯ ಸಂದೇಶವನ್ನು ಕೊಡುವುದಕ್ಕಾಗಿ ಸಹೋದರ ವಿನ್ಸೆಂಟ್ ಪಾಟೀಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸೋಳಾಗಿದ್ದೇನೆ. ನಾವು ತಂದಂಥ ಕಾಣಿಕೆಯನ್ನು ಕೂಡಿಸುವ ಹಾಗೆ ಹಾಡಿಕೊಳ್ಳುವಂಥ ಸಂಕೀರ್ತನೆಗಳಲ್ಲಿ 64ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 64ನೆಯ ಸಂಕೀರ್ತನೆ. ಶಿಲುಬೆಯ ಹೋತವ ನೀನೆ, ಯೇಸು ನೀನೆ. ಶಿಲುಬೆಯ ಹೋತವ ನೀನೆ, ಯೇಸು ನೀನೆ. ಲಲಿತಾ ನಿವಾಸವ ಬೇಟವ ನೀನೆ, ಲಲಿತಾ ನಿವಾಸವ ಬೇಟವ ನೀನೆ. ಇಳೆಯೋಳೆ ಮನು ಮಾಡ ಕೊಂಡವ ನೀನೆ, ಇಳೆಯೋಳೆ ಮನು ಮಾಡ ಕೊಂಡವ ನೀನೆ. ಇಳೆಯೋಳೆ ಮನು ಮಾಡ ಕೊಂಡವ ನೀನೆ. ಶಿಲುಬೆಯ ಹೋತವ ನೀನೆ, ಯೇಸು ನೀನೆ. ಶಿಲುಬೆಯ ಹೋತವ ನೀನೆ, ಯೇಸು ನೀನೆ. ಪಾಪದ ಕಷ್ಟವ ನೀಗೆ ಪೇನೇನೆ, ಪಾಪದ ಕಷ್ಟವ ನೀಗೆ ಪೇನೇನೆ. ತಾಪವ ಓದಿದರ ಜಗನೇನೆ, ತಾಪವ ಓದಿದ ರಾಜಕನೇನೆ. ತಾಪವ ಓದಿದ ರಾಜಕನೇನೆ. ಶಿಲುಬೆಯ ಹೋತವ ನೀನೆ, ಯೇಸು ನೀನೆ. ಶಿಲುಬೆಯ ಹೋತವ ನೀನೆ, ಯೇಸು ನೀನೆ. ಜೀವವನ ಮಾಡಿ ಹುಟ್ಟಿಸಿದ್ದೇನೆ, ಜೀವವನ ಮಾಡಿ ಹುಟ್ಟಿಸಿದ್ದೇನೆ. ಸಾವಿನ ಕೋಣೆಯ ಮುರಿದವ ನೀನೆ, ಸಾವಿನ ಕೋಣೆಯ ಮುರಿದವ ನೀನೆ. ಸಾವಿನ ಕೋಣೆಯ ಮುರಿದವ ನೀನೆ. ಶಿಲುಬೆಯ ಹೋತವ
ನೀನೆ ಯೇಸು ನೀನೆ ಶಿಲುಬೆಯ ಓಟವ ನೀನೆ ಯೇಸು ನೀನೆ ಇಷ್ಟಲಿಂಗಾಯವ ಪಾಠವ ನೀನೆ ಇಷ್ಟಲಿಂಗಾಯವ ಪಾಠವ ನೀನೆ ದೂಸರ ಪೊರೆಯಲು ಸಾತವ ನೀನೆ ದೂಸರ ಪೊರೆಯಲು ಸಾತವ ನೀನೆ ದೂಸರ ಪೊರೆಯಲು ಸಾತವ ನೀನೆ ಶಿಲುಬೆಯ ಓಟವ ನೀನೆ ಯೇಸು ನೀನೆ ಶಿಲುಬೆಯ ಓಟವ ನೀನೆ ಯೇಸು ನೀನೆ ರಾತವ ಪಾಪಕ್ಕೆ ಸುರಿದವ ನೀನೆ ರಾತವ ಪಾಪಕ್ಕೆ ಸುರಿದವ ನೀನೆ ಶಕ್ತಿಯ ನಮೂಲು ಕೊಟ್ಟವ ನೀನೆ ಶಕ್ತಿಯ ನಮೂಲು ಕೊಟ್ಟವ ನೀನೆ ಶಕ್ತಿಯ ನಮೂಲು ಕೊಟ್ಟವ ನೀನೆ ಶಿಲುಬೆಯ ಓಟವ ನೀನೆ ಯೇಸು ನೀನೆ ಶಿಲುಬೆಯ ಓಟವ ನೀನೆ ಯೇಸು ನೀನೆ. ನಮ್ಮ ಕಾಣಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಅತ್ಯಂತ ಕರುಣೆಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ಸ್ವಾಮಿ ನೀನು ನಮಗೆ ಕೊಟ್ಟಿರುವುದಲ್ಲಿಯೇ ಅಲ್ಪವೂ ಶ್ರೇಷ್ಠವೆಂಬುದಾಗಿ ಅದನ್ನು ಪರಿಗಣಿಸಿ ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿಯೂ ನಿನ್ನ ಆಲಯದ ವಿನಿಯೋಗವಾಗಿಯೂ ಕೊಟ್ಟಂಥ ಈ ಕಾಣಿಕೆಯನ್ನು ನೀನು ಪಾವನ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕಾಣಿಕೆ ಹಿಂದಿರುವಂಥ ಉದ್ದೇಶಗಳು, ಪ್ರಾರ್ಥನಾ ಭಿನ್ನಗಳು, ಪ್ರಾರ್ಥನೆ ಹಿಂದಿ ಕಾಣಿಕೆ ಹಿಂದಿರುವಂತಹ ಮನಸ್ಸಿನ ಆಸೆಗಳನ್ನು ನಿನ್ನ ಮಕ್ಕಳಿಗೆ ತಕ್ಕ ಸಮಯದಲ್ಲಿ ತಕ್ಕ ಕಾಲದಲ್ಲಿ ಅವನ್ನು ಒದಗಿಸಿಕೊಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಕರ್ತನೆ, ಈ ಕಾಣಿಕೆಯೊಡನೆ ನಮ್ಮನ್ನೇ ನಮಗೆ ಸಜೀವ ಯಜ್ಞವಾಗಿ ಸಮರ್ಪಿಸ್ತೇವೆ ದೇವರೇ. ಈ ಕಾಣಿಕೆಯನ್ನು ಸ್ವೀಕರಿಸಿಕೊಂಡ ಹಾಗೆ ಸ್ವಾಮಿ ನಮ್ಮನ್ನು ಕೂಡ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡುವಾಗ ಯಾವ ಲೋಪದೋಷಗಳಿಲ್ಲದೆ ಸ್ವಾಮಿ ಕರ್ತನೆ ನಮ್ಮ ಮೇಲೆ ಕನಿಕರವನ್ನಿಟ್ಟು ಈ ಕಾಣಿಕೆಯನ್ನು ನಮ್ಮನ್ನು ರಾಜ್ಯದ ಅಭಿವೃದ್ಧಿಗಾಗಿ ನೀನು ಸ್ವೀಕಾರ ಮಾಡಿಕೊಂಡು ನಡೆಸೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯ ಸಂದೇಶವನ್ನು ಕೇಳುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡುವ ಸಂಗೀತಗಳಲ್ಲಿ 70ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 70ನೇ ಸಂಗೀತದ ಮೊದಲ ಮತ್ತು 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಮೊದಲು ಮತ್ತು 4ನೇ ಚರಣ, ಓ ಲೋಕ ನೋಡುವಲ್ಲಿ ಆಕ್ರೋಜೆ ವೃಕ್ಷದಲ್ಲಿ. ಓ ಲೋಕನೋಡು ಆಲಿ ಆಕ್ರೋಜೆ ವೃಕ್ಷದಲ್ಲಿ ಅಘೋರನೋ ದಾವಿ ಆಕಾಶ ತಾಳು ಯಾರು ಆದಿದೇಕ ಸಾನಾದು ಪ್ರಾಶಸ ಜೀವ ರಾಜಾದೆ ನಾಮಾಳಲಾಸು ಪಾಪ ಗಾಯ್ದಾತೆ ಶಾಪ
ಓದಿರುವಾಗಲಿ ಅಶುದ್ಧ ಪಾಪಿಗಾಗಿ ನಿಶುದ್ಧ ಹೊಡೆಯಾಗಿ ನಾನಲ ಶಾಪ ತಾಳಿದೆ. ದಯಮಾಡಿ ಎಲ್ಲರೂ ಕೂತ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಕ್ಷಣಕಾಲ ದೇವರ ಸನ್ನಿಧಾನದಲ್ಲಿ ಸಭೆಯಾಗಿ ನಾವು ಒಂದುಗೂಡಿರುವಾಗ ಆತನನ್ನೇ ನಾವು ದೃಷ್ಟಿಸಿ ನೋಡಿ, ಶಿಲುಬೆಯನ್ನು ಹೊತ್ತುಕೊಂಡಂತಹ ಯೇಸು ಇವತ್ತು ನನ್ನೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಾವು ಮಾಡೋಣ ಪ್ರಿಯರೇ. ಆತನು ಹೊತ್ತಂತಹ ಶ್ರಮೆ, ಆತನು ಅನುಭವಿಸಿದಂತಹ ವೇದನೆ, ಆ ಯಾತನೆ ಇವತ್ತು ನನ್ನನ್ನು ಈ ಆಲಯಕ್ಕೆ ಕರೆದುಕೊಂಡು ಬಂದಿದೆ. ಇವತ್ತು ಕ್ರಿಸ್ತನಲ್ಲಿ ಸಿಕ್ಕಂತಹ ಬಿಡುಗಡೆ, ರಕ್ಷಣೆ ಎಂಬ ಶ್ರೇಷ್ಠವಾದಂತಹ ಪಾತ್ರೆಯ ಮೂಲಕ ಇಲ್ಲಿ ನೆರೆದಿರುವ ಭಕ್ತ ಸಮೂಹವೇ ನಾನು ಎಲ್ಲಿದ್ದೇನೆ ಎಂಬುದಾಗಿ ಆಲೋಚಿಸುವಂಥ ಸಮಯ. ಒಂದು ಚಿಕ್ಕ ಪ್ರಾರ್ಥನೆ ನನ್ನ ಜೀವಿತವನ್ನು ಅದು ಬದಲಾಯಿಸುತ್ತದೆ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತದೆ, ನೀನು ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆ ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ ಎಂಬುದಾಗಿ. ನಮಗಿರುವಂತಹ ನಂಬಿಕೆಯಿಂದಲೇ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡೋಣವೋ. ಯೇಸುವೆ, ನನ್ನೊಟ್ಟಿಗೆ ನೀನು ಮಾತನಾಡಬೇಕಪ್ಪ. ನನ್ನ ಪರಿಸ್ಥಿತಿಗಳೊಟ್ಟಿಗೆ ನೀನು ಮಾತನಾಡಬೇಕು ಸ್ವಾಮಿ. ನಿನ್ನನ್ನು ಇನ್ನೂ ಆಳವಾಗಿ ನಾನು ತಿಳಿದುಕೊಳ್ಬೇಕು ಸ್ವಾಮಿ. ನಿನ್ನನ್ನು ಇನ್ನೂ ಕರ್ತನೆ ಆತ್ಮನಿಂದ ಪಟ್ಟವಳಾಗಿ ಕರ್ತನೆ ನಿನ್ನನ್ನು ಅರಿತುಕೊಳ್ಬೇಕು ಸ್ವಾಮಿ. ಜೀವವುಳ್ಳ ವಾಕ್ಯಗಳು ಪ್ರಿಯರೇ, ಜೀವದಿಂದಿರುವಂಥ ನಮಗೆ ಅದು ಬಲವನ್ನು ಕೊಡುತ್ತದೆ. ನಂಬಿಕೆಯಲ್ಲಿ ಮುಂದೆ ಸಾಗುವಂಥ ನಮ್ಮಗಳಿಗೆ ಹೊಸ ನಿರೀಕ್ಷೆಯನ್ನು ಕೊಡುವಂಥದ್ದಾಗಿದೆ. ಲೋಕದ ಅನೇಕ ಆಕರ್ಷಣೆಗಳು, ಲೋಕದ ಅನೇಕ ಸಂಗತಿಗಳು ಇದನ್ನು ಕೊಡಲಿಕ್ಕೆ ಅಸಾಧ್ಯ. ಆದರೆ ದೇವರ ವಾಕ್ಯ ಮಾತ್ರ ನಮ್ಮನ್ನು ಅದು ಬಲಪಡಿಸುವಂಥದ್ದಾಗಿದೆ. ಲೋಕದ ಆಸೆಗಳಾದರೂ, ಲೋಕದ ಮಾತುಗಳಾದರೂ ಬಿದ್ದು ಹೋಗ್ತವೆ. ಆದರೆ ದೇವರ ವಾಕ್ಯಗಳು, ಆತನ ಒಂದೊಂದು ಮಾತುಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಅದರ ಬದಲಾಗಿ ಬಿದ್ದು ಹೋದಂಥ ನನ್ನನ್ನು ತಿರುಗಿ ಎಬ್ಬಿಸಿ ನಿಲ್ಲುವಂಥದ್ದಾಗಿದೆ ಪ್ರಿಯರೇ. ಈ ಸಾಯಂಕಾಲ ಒಂದು ಚಿಕ್ಕ ಪ್ರಾರ್ಥನೆ. ಅಂದು ಬಾರ್ತಿಲೋಮಾಯನು ಕೂಗಿದ ಹಾಗೆ, ದಾವೀದ ಕುಮಾರನೇ ಎಂಬುದಾಗಿ ಇವತ್ತು ನನ್ನ ಮನಸ್ಸಿನಲ್ಲಿ ನಾನು ಯಾಕೆ ಕೂಗಿಕೊಳ್ಳಬಾರ್ದು? ಯೇಸುವೆ, ಈ ಸಾಯಂಕಾಲ ವೇಳೆಯಲ್ಲಿ ನೀನೇ ಮಾತನಾಡಬೇಕು ಸ್ವಾಮಿ. ಪ್ರಿಯರೇ, ವಾಕ್ಯ ಹಂತುವಂಥ ವ್ಯಕ್ತಿ ನಾನು ಯಾವುದಕ್ಕೂ ಯೋಗ್ಯನಲ್ಲ. ವಾಕ್ಯದಲ್ಲಿರುವಂತಹ ವ್ಯಕ್ತಿ ಶ್ರೇಷ್ಠನಾಗಿದ್ದಾನೆ. ವಾಕ್ಯದಲ್ಲಿ ಇರುವಂತಹ ವ್ಯಕ್ತಿ ಆತನು ಶ್ರೇಷ್ಠವಾದಂಥ ಕಾರ್ಯಗಳನ್ನು ತನಗೋಸ್ಕರವಾಗಿ ಮಾಡಲಿಲ್ಲ ಪ್ರಿಯರೇ, ನನಗೋಸ್ಕರವಾಗಿ ಮಾಡಿದ ಅಂಥ ವ್ಯಕ್ತಿಯನ್ನ, ಅಂಥ ಶ್ರೇಷ್ಠ ಸ್ವಾಮಿಯನ್ನ, ಆತನ ಕಾರ್ಯಗಳನ್ನು ನಾವು ಧ್ಯಾನ ಮಾಡುವಾಗ ಪ್ರಿಯರೇ, ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಆಲೋಚನೆಗಳನ್ನು ಆತನ ಕಡೆ ಮಾತ್ರ ಕೇಂದ್ರೀಕರಿಸೋಣವೇ. ಯಾಕಂದರೆ ವಾಕ್ಯ ಹೇಳ್ತದೆ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಸ್ವಾಮಿ, ನಮ್ಮ ಮನೋನೇತ್ರಗಳನ್ನು ತೆರೆದಿದ್ದೇವೆ ದೇವರೇ, ನೀನು ಮಾತ್ರ ಮಾತನಾಡಬೇಕು ಸ್ವಾಮಿ. ನಿನ್ನ ಪ್ರಸನ್ನತೆ, ನಿನ್ನ ಪವಿತ್ರಾತ್ಮನ ಶಕ್ತಿ ದೇವರೇ, ತಿಳುವಳಿಕೆ ಆತ್ಮನನ್ನು ನಮಗೆ ಅನುಗ್ರಹ ಮಾಡಿ ಸ್ವಾಮಿ. ದೀನಭಾವದಿಂದ ನಿನ್ನ ವಾಕ್ಯಗಳನ್ನು ನಾವು ಸ್ವೀಕರಿಸಿಕೊಳ್ಳುವಾಗ ನೀನು ನಮ್ಮನ್ನು ಮುನ್ನಡೆಸ್ತಿ, ಕಟಾಕ್ಷಿಸಿ, ಪರಾಂಬರಿಸಿ, ಆಶೀರ್ವದಿಸ್ತೀಯಪ್ಪ ದೇವರೇ. ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಈ ಭಾನುವಾರ ಸಾಯಂಕಾಲದ ಶುಭ ವಂದನೆಗಳನ್ನು ನಾನು ತಿಳಿಸುವಂಥವನಾಗಿದ್ದೇನೆ. ಅಲ್ಪನಾದಂಥ ನನ್ನನ್ನು ತಿರುಗಿ ದೇವರು ತನ್ನ ಶ್ರೇಷ್ಠವಾದಂತಹ ಶಿಲುಬೆಯ ಅಡಿಯ ಧ್ಯಾನದಲ್ಲಿ
ಸೇವಕನಾಗಿ ಉಪಯೋಗಿಸ್ಕೊಂಡಿದ್ದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಅವಕಾಶ ಕಲ್ಪಿಸಿಕೊಟ್ಟಂತಹ ಪ್ರೀತಿಯುಳ್ಳ ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿ, ವಿಶೇಷವಾಗಿ ನನ್ನ ಪ್ರಸಂಗ ಅಂತ ಗೊತ್ತಿದ್ರು ನೀವೆಲ್ಲರೂ ಬಂದಿರಿ, ನಿಮಗೋಸ್ಕೊಂದು ವಿಶೇಷವಾದಂಥ ಥ್ಯಾಂಕ್ಸನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಂದರವಾದಂತಹ ದಿವಸಗಳು, ನಮ್ಮನ್ನು ಪರೀಕ್ಷಿಸುವಂತಹ ದಿವಸಗಳು, ನಮ್ಮನ್ನು ಅವಲೋಕಿಸುವಂಥ ದಿವಸಗಳು ದೇವರು ಇವತ್ತು ನಮ್ಮನ್ನು ನಡೆಸಿಕೊಟ್ಟಿದ್ದಾನೆ ಪ್ರಿಯರೇ. ಎಷ್ಟೋ ಸಭೆಗಳಿಗೆ ಈ ಅವಕಾಶ ಇವತ್ತು ಇಲ್ಲ. ಎಷ್ಟೋ ಜನರಿಗೆ ಅವಕಾಶಗಳು ಇದ್ದರೂ ಹೋಗಲಿಕ್ಕೆ ಮನಸ್ಸಿಲ್ಲ. ಎಷ್ಟೊಂದು ಕಡೆ ಇವು ಎರಡೂ ಇಲ್ಲ. ಆದರೆ ನಮಗಾದರೂ ದೇವರು ಆಲಯವನ್ನು ಕೊಟ್ಟ, ಅವಕಾಶವನ್ನು ಕೊಟ್ಟ. ಬಹು ಪ್ರಾಮುಖ್ಯವಾಗಿ ಆಲಯಕ್ಕೆ ಬರುವಂತಹ ಕೃಪೆಯನ್ನು ದೇವರು ನಮಗೆ ಕೊಟ್ಟ. ಆ ಮನಸ್ಸನ್ನು ದೇವರು ನಮ್ಮಲ್ಲಿ ಹುಟ್ಟಿಸೋದಕ್ಕಾಗಿ ದೇವರಿಗೆ ನಾನು ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಒಂದು ಪ್ರಾಮುಖ್ಯವಾದಂಥ ಪ್ರಸ್ತಾಪ, ಬಹಳ ಆಲೋಚನೆ ಮಾಡಿದಂತಹ ಪ್ರಸ್ತಾಪದಲ್ಲಿ ಇಲ್ಲಿವರೆಗೂ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಆದರೆ ಇವತ್ತಿನ ಅಂತ್ಯ ದಿವಸಗಳಿಗೆ ನಾವು ಹೋಗ್ತಾ ಇದ್ದೇವೆ. ಇನ್ನು 2 ವಾರಗಳಲ್ಲಿ ಕ್ರಿಸ್ತನ ಶ್ರಮೆ ಮರಣ ನಾವು ಸಂಪೂರ್ಣವಾಗಿ ಧ್ಯಾನ ಮಾಡಿ ಯಶಸ್ವಿಗೊಳಿಸ್ತಾ ಇದ್ದೇವೆ ಪ್ರಿಯರೇ. ಈಗ ಆಗುವಂತಹ ಬದಲಾವಣೆಗಳು, ಈಗ ಆಗುವಂತಹ ಸನ್ನಿವೇಶಗಳನ್ನು ಗಮನವಿಟ್ಟು ನೋಡುವಾಗ ಯೇಸುವಿನ ಸೇವೆಯ ಶ್ರೇಷ್ಠತೆ ಇನ್ನೂ ಆಳವಾಗಿ ಅದನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇವತ್ತಿನ ಮುಖ್ಯ ಪ್ರಸ್ತಾಪದಲ್ಲಿ ದೇವರು ನಮ್ಮನ್ನು ನಡೆಸಿರುವಾಗ ಪ್ರಿಯರೇ, ಕ್ರೂಜಿತನ ಜೀವನದ ಅಂತಿಮ ಘಟ್ಟ ಮರಣದ ಮುನ್ಸೂಚನೆ ಎಂಬುದಾಗಿ. ನೋಡ್ರಿ, ಕಡೆಯ 2 ಅಕ್ಷರಗಳು ನೋಡ್ರಿ ಎಷ್ಟು ಗಂಭೀರವಾಗಿ ಅದು ಕಾಣಿಸಿಕೊಳ್ತದೆ ಪ್ರಿಯರೇ. ಮರಣದ ಮುನ್ಸೂಚನೆ ಎಂಬುದಾಗಿ. ಮನುಷ್ಯರಾದ ನಾವು ಯಾವುದಕ್ಕೂ ಭಯಪಡಲಿಲ್ಲ ಅಂದರೆ ಈ ಒಂದು ಪದಕ್ಕೆ ಬಹಳ ಭಯಪಡ್ತೇವೆ. ಮರಣ ಅನ್ನುವಂಥ ಬಂದಾಗ ಎಲ್ಲಿಲ್ಲದ ಒಂದು ಭಯ, ಒಂದು ನಡಕು, ಒಂದು ರೀತಿಯ ಸನ್ನಿವೇಶಗಳು ಬದಲಾಗ್ತದೆ ಪ್ರಿಯರೇ. ನಮ್ಮ ಆಪ್ತರು ಕಳೆದುಕೊಂಡು ಹೋಗುವಾಗ ಅದರಿಂದ ಹೊರಗೆ ಬರಲಿಕ್ಕೆ ವರ್ಷವೋ ತಿಂಗಳೋ ಸಾಕ್ತದೆ. ಆದರೆ ಇಲ್ಲಿ ಯೇಸು ಸ್ವಾಮಿ ತನ್ನ ಜೀವನದ ಯಾತ್ರೆಯನ್ನ ಹೆಜ್ಜೆ ಹೆಜ್ಜೆಯಾಗಿ ತನ್ನ ಶಿಷ್ಯರ ಮೂಲಕವಾಗಿ ಪ್ರಕಟಿಸುವಾಗ ಆತನು ಸಿದ್ಧಪಡಿಸ್ತಾ ಇದ್ದಾನೆ. ದೇವರ ವಾಕ್ಯದಿಂದ ನಾವು ನೋಡುವುದೇ ಆದರೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಚನದಿಂದ ನಾನು ಓದಿಕೊಳ್ತೇನೆ. ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಯೇಸು ಅವರ ಮುಂದೆ ಮುಂದೆ ಹೋಗುತ್ತಿದ್ದನು. ಅವರು ನೋಡಿ ಬೆರಗಾದರು. ಆತನು ಹಿಂದೆ ಬರುವವರು ಭಯಪಡುವವರಾದರು. ಆಗ ಆತನು ತನ್ನ 12 ಮಂದಿ ಶಿಷ್ಯರನ್ನು ತಿರುಗಿ ಕರೆದುಕೊಂಡು ಮುಂದೆ ತನಗಾಗುವುದನ್ನು ಹೇಳುವುದಕ್ಕೆ ತೊಡಗಿ ಅವರಿಗೆ, ನೋಡಿರಿ, ನಾನು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನು ನನ್ನನ್ನು ಮಹಾಯಾಜಕರು ಮತ್ತು ಶಾಸ್ತ್ರಿಗಳ ಕೈಗೆ ಹಿಡಿದು ಕೊಡುವರು. ಅವರು ಅವನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು. ಇವರು ಅವನನ್ನು ಅಪಹಾಸ್ಯ ಮಾಡುವರು, ಅವನ ಮೇಲೆ ಉಗುಳುವರು, ಅವನನ್ನು ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು. ಅವನು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ಪ್ರೀತಿಯುಳ್ಳ ಸಭೆಯವರೇ, ಮಾರ್ಕನು ಇಷ್ಟು ಗಂಭೀರವಾಗಿ ಈ ಮಾತುಗಳನ್ನ ಇಲ್ಲಿ ನಮೂದಿಸ್ತಾ ಇದ್ದಾನೆ ಪ್ರಿಯರೇ. ಏನೆಂಬುದಾಗಿ ನೋಡ್ತಾ ಇದ್ದೇವೆ. ಇಟ್ ಈಸ್ ಆನ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಮುಂದೆ ಸಾಗ್ತಾ ಇರುವಾಗ ಶಿಲುಬೆ ಅನ್ನುವಂಥದ್ದು ಅದು ಬರೀ ಬಾಯಿ ಮಾತಿನಿಂದ ಹೇಳುವಂತಹ ವಸ್ತು ಅಲ್ಲ. ಶಿಲುಬೆ ಅನ್ನುವಂಥದ್ದು ಅದು ಒಂದು ಅನುಭವಕ್ಕೆ ನಡೆಸುವಂತಹ ಮಾತಾಗಿದೆ ಪ್ರಿಯರೇ. ಶಿಲುಬೆ ಅನ್ನುವಂಥದ್ದು ಅದು ಒಂದು ಗಂಭೀರವಾದಂತಹ ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಸಿದ್ಧಪಡಿಸ್ತಾ ಇದ್ದಾನೆ. ನೋಡ್ರಿ, 5 ರೊಟ್ಟಿ 2 ಮೀನುಗಳನ್ನು ಅದ್ಭುತವಾಗಿ ಮಾಡಿದಾಗ ಶಿಷ್ಯರು ಸಂತೋಷಪಟ್ರು. ಬಿರುಗಾಳಿಯನ್ನು ಸಮಾಧಾನ ಪಡಿಸಿದಾಗ ಶಿಷ್ಯರು ಅತಿ ಸಂತೋಷಪಟ್ರು ಪ್ರಿಯರೇ. ಆದರೆ ಈ ಸ್ಥಿತಿಯಲ್ಲಿ ಯಾವ ವ್ಯಕ್ತಿ ತನ್ನನ್ನ ಮರಣಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೋ, ಚಿಂತೆಯಲ್ಲಿ ಇರುವಂತ ವ್ಯಕ್ತಿ ಅಥವಾ ಒಂದು ರೀತಿ ಭಯದಿಂದ ಇರಬೇಕಾದಂಥ ವ್ಯಕ್ತಿಗೆ ಯಾವ ರೀತಿ ಭಯ ಇಲ್ಲ ಪ್ರಿಯರೇ. ಅವನೊಟ್ಟಿಗಿರುವಂಥವರು ಭಯ ಪಡ್ತಿದ್ದಾರೆ. ದೇವರ ಮಾರ್ಕನು ಎಷ್ಟು ಸುಂದರವಾಗಿ ಇಲ್ಲಿ ನಮೂದಿಸ್ತಾ ಇದ್ದಾನೆ ಪ್ರಿಯರೇ.
ಯೇಸು ಮಾಡಿದಂತಹ ಕಾರ್ಯ ಅದು ಯಾವುದೇ ರೀತಿ ಒಂದು ಸನ್ನಿವೇಶದ ಕಾರ್ಯ ಅಲ್ಲ ಪ್ರಿಯರೇ. ಅದು ದೇವರ ಆತ್ಮನ ಮೂಲಕವಾಗಿ, ತಂದೆ ದೇವರ ಮೂಲಕವಾಗಿ ಮುಂದೆ ತಿಳಿಸಿದಂತಹ ಕಾರ್ಯಗಳಿದಾಗಿತ್ತು ಪ್ರಿಯರೇ. ಒಂದು ಕತೆ ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ. ಒಬ್ಬ ರೋಗಿ ವೈದ್ಯರ ಬಳಿ ಹೋಗಿ ಆತನು ತೋರಿಸಿಕೊಳ್ಳುವಾಗ ಅವರು ವೈದ್ಯರು ಹೇಳ್ತಾರೆ, ನಿನಗೆ ಹೊಟ್ಟೆಯಲ್ಲಿ ಒಂದು ಗಡ್ಡೆ ಇದೆಯಪ್ಪ, ಆ ಗಡ್ಡೆನ ಒಂದು ಆಪರೇಷನ್ ಮಾಡಿ ತೆಗಿಬೇಕು ಎಂಬುದಾಗಿ. ಆದರೆ ವೈದ್ಯರು ಹೇಳ್ತಾರೆ, ಈ ಆಪರೇಷನ್ ಸ್ವಲ್ಪ ನೋವಾಗ್ತದೆ, ಆದರೆ ಮುಂದಿನ ದಿವಸಗಳಲ್ಲಿ ನೀನು ಬಹಳ ಆರಾಮಾಗಿರ್ತಿ, ತೆಗೆಸದೆ ಹೋದರೆ ನೀನು ಸತ್ತು ಬಿಡ್ಬೋದು ಎಂಬುದಾಗಿ ಹೇಳುವಾಗ ಆ ರೋಗಿ ವೈದ್ಯರ ಮೇಲೆ ಎಷ್ಟೋ ನಂಬಿಕೆಯನ್ನು ಇಟ್ಟುಕೊಂಡು ಹೇಳ್ತಾನ ಪ್ರಿಯರೇ, ನೋವು ಒಂದು 2-3 ದಿವಸಕ್ಕಲ್ಲ, ಆದರೆ ಮುಂದೆ ನಾನು ಬದುಕ್ತೇನೆ, ಮುಂದೆ ಆರೋಗ್ಯವಂತನಾಗಿ ನಾನು ಸಾಕ್ತೇನೆ ಎಂಬುದಾಗಿ. ಇವತ್ತು ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಕೂಡ ಒಬ್ಬ ವೈದ್ಯನಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ, ಒಬ್ಬ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ನೀವೇನು ನೋವು ಅನುಭವಿಸ್ಬೇಕಾಗಿಲ್ಲ, ಆ ನೋವನ್ನ ನಾನು ಅನುಭವಿಸ್ತೇನೆ. ನೋಡ್ರಿ, ಮಾರ್ಕನು ಅಲ್ಲಿ ಎಷ್ಟು ಸುಂದರವಾಗಿ ಆ ವಾಕ್ಯಗಳನ್ನ ಗಂಭೀರವಾಗಿ ಬರಿತಾ ಇದ್ದಾನೆ ಪ್ರಿಯರೇ ಎಂಬುದಾಗಿ ನೋಡುವಾಗ, ಅಪಹಾಸ್ಯ ಮಾಡ್ತಾರೆ ನನ್ನ ಮೇಲೆ ಉಗುಳ್ತಾರೆ, ನನ್ನನ್ನು ಕೊರಡೆ ಹೆಡ್ಡಿನ ಹೊಡಿತಾರೆ, ನನ್ನನ್ನು ಅನ್ಯರ ಕೈಗೆ ಒಪ್ಪಿಸ್ತಾನೆ. ಅದೇ ರೀತಿಯಾಗಿ ಎಲ್ಲ ಕಾರ್ಯಗಳು ಮುಂದೆ ಯೇಸು ಪಿಲಾತನ ಮುಂದೆ ಹೋಗಿ ನಿಂತುಕೊಳ್ಳುವಾಗ ಚಾಚು ತಪ್ಪದೆ ಅಲ್ಲಿ ನೆರವೇರ್ತಾ ಇದೆ ಪ್ರಿಯರೇ. ಯೇಸು ಸ್ವಾಮಿಗೆ ಗೊತ್ತಿತ್ತು, ಮುಂದಿನ ದಿವಸಗಳು ನನ್ನ ಜೀವಿತದಲ್ಲಿ ಸಾಮಾನ್ಯವಾಗಿ ಇಲ್ಲ, ಮುಂದಿನ ದಿವಸಗಳು ನನ್ನ ಜೀವಿತದಲ್ಲಿ ಯಾವುದೇ ರೀತಿಯ ಸುಖವನ್ನ ನಾನು ಅನುಭವಿಸುವುದಿಲ್ಲ. ಬಟ್ ಸ್ಟಿಲ್ ಹಿ ಕೀಪ್ ಆನ್ ಗೋಯಿಂಗ್. ಆತನು ಹೋಗ್ತಾ ಇದ್ದಾನೆ, ನಾನಿದನ್ನು ಮಾಡಬೇಕು, ಮುನ್ಸೂಚನೆ ಕೊಡ್ತಾ ಇದ್ದಾನೆ, ಸಿದ್ಧಪಡಿಸಿದ್ರೆ. ನಾವು ಕೂಡ ಒಂದು ಮಳೆ ಬರುದಾತಂದ್ರೆ ಏನು ಮಾಡ್ತೇವ್ರಿ, ಎಸ್ಪೆಷಲಿ ಹೆಣ್ಮಕ್ಳು ಏನು ಮಾಡ್ತಾರೆ, ಸ್ವಲ್ಪ ಮಾಡಾದ್ರೆ ಅರಿಬಿ ಹಸಿ ಆಗ್ಬಾರ್ದಂತೆ ಬಡ 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 ಹೋಗಿ ಆ ಅರ್ಬಿನೆಲ್ಲ ತೆಗೆದು ಒಳಗೆ ಹಾಕ್ಬಿಡ್ತೀರಿ. ಯಾಕೆ? ಅರಿಬಿ ಹಸಿ ಆಗ್ಬಾರ್ದು, ವಾಸನೆ ಹಾಕವು, ಮತ್ತೆ ಒಗಿಬೇಕು, ಅಷ್ಟು ಚಿಂತೆ ಮಾಡ್ತಾರ್ರಿ. ಮಕ್ಕಳು ಗದ್ದಲ ಹಾಕ್ತಿರ್ತಾರ, ಅಪ್ಪನ ಗಾಡಿ ಸೌಂಡ್ ಕೇಳಿದ್ಕೊಳ್ಳಿ, ಏನು ಮನಿ ಹಿಂಗ ಶಾಂತಿ ಇತ್ತಪ್ಪ ಅಂಥೇಳಿ. ಅಪ್ಪ ಜೋರ್ ಗದ್ದಲ ಹಾಕ್ತಿರ್ತಾನ, ಮಮ್ಮಿ ಬಾಕಲ್ ಮುಂದೆ ಬನ್ನಿ ಅಂದ್ಕೊಳ್ಳೆ, ಅಪ್ಪನ ಧ್ವನಿ ಬಂದಾತ್ರಿ. ಮುನ್ಸೂಚನೆ, ಮುಂದೆ ನಾವು ಮಾತಾಡಬಾರ್ದು, ಮಾತಾಡಿದ್ರೆ ಭಾಳ ಕೆಟ್ಟ ಆಕೈತೆ ನಮ್ಮ ಪರಿಸ್ಥಿತಿ. ಯೇಸು ಸ್ವಾಮಿ ಕೂಡ ತನ್ನ ಶಿಷ್ಯರಿಗೆ ಮುನ್ಸೂಚನೆ ಕೊಡ್ತಾ ಇದ್ದಾನೆ, ನೀವು ಸಿದ್ಧರಾಗಬೇಕು, ಈ ದಿವಸಗಳು ನನ್ನ ಜೀವಿತದಲ್ಲಿ ಬರಲೇಬೇಕು. ಕ್ರೂಜಿತನ ಅಂತಿಮ ಘಟ್ಟ, ಮೊದಲೇದಾಗಿ ಮರಣದ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ದ ವಾಕ್ ಟು ದ ಕ್ರಾಸ್, ಆತನ ಹೆಜ್ಜೆ ಶಿಲುಬೆಯ ಹತ್ತಿರ ಅದನ್ನು ಹೊತ್ತುಕೊಳ್ಳಿಕ್ಕೆ ಸಾಗ್ತಾ ಇದ್ದಾನೆ. ಈ ಪ್ರಸ್ತಾಪದಡಿಯಲ್ಲಿ ಮೊದಲು ನಾನು ಇನ್ನು ಧ್ಯಾನ ಮಾಡಬೇಕಾದಂಥ ಸಂಗತಿ ಏನೆಂಬುದಾಗಿ ನೋಡುವಾಗ, ಒಬಿಡಿಯನ್ಸ್ ಡಿಸ್ಪೈಟ್ ನೋಯಿಂಗ್. ಎಲ್ಲವೂ ಗೊತ್ತಿದ್ದರೂ ಕೂಡ ತಂದೆ ದೇವರಿಗೆ ವಿಧೇಯನಾಗಿ ತನ್ನ ಮುನ್ಸೂಚನೆಯನ್ನ ಆತನು ಕೊಡ್ತಾ ಇದ್ದಾನೆ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 32ನೇ ವಚನದ ಪ್ರಥಮ ಸಾಲನ್ನ ನಾವು ನೋಡಿಕೊಳ್ಳುವಾಗ, ಯೇಸು ಅವರನ್ನು ದಾರಿ ಹಿಡಿದು ಹೋಗುತ್ತಿರುವಾಗ ಅವರ ಮುಂದೆ ಮುಂದೆ ಸಾಗ್ತಾ ಇದ್ದಾನೆ. ಎಷ್ಟೊಂದಾಗಿ ವಿಧೇಯನಾಗಿ ತನ್ನ ಮುನ್ಸೂಚಿಸುವಂತ ಎಲ್ಲ ಕಾರ್ಯಗಳನ್ನ ಆತನು ಸಾಗ್ತಾ ಇದ್ದಾನೆ ಪ್ರಿಯರೇ. ಇನ್ನೊಂದು ನೈಜ ಸ್ಥಿತಿಯನ್ನು ನೋಡ್ರಿ ಪ್ರಿಯರೇ. ಒಂದು ದೊಡ್ಡದಾದಂಥ ಕೋಣೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ತಂದೆ ತಾಯಿಗಳಿರ್ತಾರೆ. ಒಂದು ಶಾಲೆಯನ್ನ ನಾವು ತೆಗೆದುಕೊಳ್ಳೋದ್ರೆ ಆಕಸ್ಮಿಕವಾಗಿ ಅಲ್ಲಿ ಬೆಂಕಿ ಹತ್ತಿ ಬಿಡ್ತೈತ್ರಿ ಪ್ರಿಯರೇ. ಬೆಂಕಿ ಹತ್ತಾಗ ನಾವೇನ್ ಮಾಡ್ತೀವಿ, ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡ್ತೀವ್ರಿ, ಬೆಂಕಿ ಹತ್ತಿದ್ ಬರ್ರಿ ಅಂತ ಹೇಳುವಾಗ ಇಡೀ ಕೋಣೆಯಲ್ಲಿರುವಂಥ ಜನರು ಹೊರಗಡೆ ಬರುವಾಗ ಅಲ್ಲಿ ಒಳಗಡೆ ಯಾರು ಹೋಗ್ತಾರ್ರಿ? ಅಗ್ನಿಶಾಮಕ ದಳ. ಎಲ್ಲರೂ ಜೀವವನ್ನ ಉಳಿಸ್ಕೊಳ್ಬೇಕೆಂಬುದಾಗಿ ಪರದಾಡ್ತಾ ಇರುವಾಗ ಆ ಜೀವವನ್ನ ಉಳಿಸ್ಬೇಕೆಂಬುದಾಗಿ ಒಬ್ಬ ಅಗ್ನಿಶಾಮಕ ದಳದ ವ್ಯಕ್ತಿ, ಸಿಪಾಯಿ ಒಳಗಡೆ ಹೋಗ್ತಾ ಇದ್ದಾನ್ರಿ. ಇವತ್ತು ಯೇಸು ಸ್ವಾಮಿ ಮಾಡ್ತಾ ಇರುವಂತಹ ಮುನ್ಸೂಚನೆ ಕಾರ್ಯಗಳು ಇದೇ ಆಗಿದೆ ಪ್ರಿಯರೇ. ಎಲ್ಲ ಹಿಂಸೆ ಆತನಿಗೆ ಗೊತ್ತಿದ್ದರೂ ಕೂಡ he didn't turn back, he started walking. ಆತನು ಹಿಂದೆ ತಿರುಗಿ ನೋಡಲಿಲ್ಲ ಪ್ರಿಯರೇ, ಅದರ ಬದಲಾಗಿ ಮುಂದೆ ಮುಂದೆ ಸಾಗಿ ತನ್ನ ಜನರಿಗೋಸ್ಕರವಾಗಿ, ಅಲ್ಲಿ ನನಗೆ ಅಪಾಯ ಇದೆ, ಅಲ್ಲಿ ನನಗೆ ನೋವಿದೆ, ಅಲ್ಲಿ ನನಗೆ ಹಿಂಸೆ ಇದೆ, ಎಲ್ಲ ಮುನ್ಸೂಚಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಹೇಳಿದವ್ರು ಯಾರು ಅನ್ಬೇಕಿದೆಯಲ್ಲ, ನಿನಗೆ ಯಾಕೆ ಬೇಕು ಮಾರಯ್ಯ, ವಾಪಸ್ ಬಂದ್ಬಿಡು. ಹೋಗ್ತಾ ಇದ್ದಾನೆ ಯೇಸು ಸ್ವಾಮಿ, ಇಲ್ರಿ ಮುಂದೆ ಸಾಗ್ತಾ ಇದ್ದಾನೆ. ಯಾಕೆ? ನನ್ನ ನಿನ್ನ ಉಳುವಿಗೋಸ್ಕರ, ನನ್ನ ನಿನ್ನ ರಕ್ಷಣೆಯ ಪಾತ್ರೆ ನನಗೆ ಅದು ಪ್ರಾಪ್ತವಾಗಬೇಕೆಂಬುದಾಗಿ ಪ್ರಿಯರೇ.
ಅನೇಕ ಸಾರಿ ನನ್ನ ಜೀವಿತ ಕ್ರಿಸ್ತನ ಹಾಗೆ ನಾನು ಬದುಕಬೇಕೆಂಬುದಾಗಿ ನಾನು ಆಲೋಚಿಸುವಾಗ ಸನ್ನಿವೇಶಗಳು ಬಿದ್ದು ಹೋಗುವಂತಹ ಪರಿಸ್ಥಿತಿಗಳು ಬಂದಾಗ ನಾವು ಬಿದ್ದು ಹೋಗ್ಬಿಡ್ತೇವೆ ಪ್ರಿಯರೇ. ಕ್ರಿಸ್ತನೊಟ್ಟಿಗೆ ಒಂದು ಅನ್ಯೋನ್ಯವಾದಂತಹ ಸಂಬಂಧದಲ್ಲಿ ನಾವಿರಬೇಕೆಂಬುದಾಗಿ ಆಲೋಚಿಸುವಾಗ ಅನೇಕ ಸನ್ನಿವೇಶಗಳು ನಮ್ಮನ್ನು ಬೀಳಿಸುವಾಗ ನನಗೆ ಗೊತ್ತಿರ್ತೈತ್ರಿ, ನಾನು ಕ್ರಿಸ್ತನ ಬಳಿ ಬಂದರೆ ನನ್ನ ಸ್ಥಿತಿಗಳು ಚೆನ್ನಾಗಿರುವುದಿಲ್ಲ, ಒಪ್ಪಿಕೊಳ್ತೇವೆ. ಆದರೂ ಕೂಡ ಬಿದ್ದು ಹೋಗ್ತದೆ. ಯೇಸು ಸ್ವಾಮಿ ಪ್ರಾಯೋಗಿಕವಾಗಿ ಆತನು ಹೇಳ್ತಾ ಇದ್ದಾನೆ, ಹಿ ಸ್ಟಾರ್ಟೆಡ್ ವಾಕಿಂಗ್. ಆ ಯೆರೂಸಲೇಮ್ ಪಟ್ಟಣವನ್ನು ಆತನು ಪ್ರವೇಶ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ಹಿ ವಾಸ್ ನಾಟ್ ಎನ್ ವಿಕ್ಟಿಮ್. ಆತನು ಒಬ್ಬ ಶೋಷಿತ ವ್ಯಕ್ತಿಯಾಗಿ ಅದನ್ನು ಅನುಭವಿಸಲಿಲ್ಲ ಪ್ರಿಯರೇ. ರಾದರ್ ಹಿ ವಾಸ್ ಅ ವಾಲಂಟಿಯರ್, ಒಬ್ಬ ಸ್ವಯಂ ಸೇವಕನಾಗಿ ಲೋಕದ ರಕ್ಷಣೆಗಾಗಿ ತನ್ನ ಮರಣ ಹೀಗೆ ಆಗ್ತದೆ, ಅದು ಹೀಗೆ ಆಗಬೇಕೆಂಬುದಾಗಿ ಮುನ್ಸೂಚಿಸಿ ಆತನು ಸಾಗ್ತಾ ಇದ್ದಾನೆ ಪ್ರಿಯರೇ. ಎರಡನೇ ಸಂಗತಿ, ಬಹಳ ಪ್ರಾಮುಖ್ಯವಾದಂಥ ಸಂಗತಿ, ಯಾಕೆ ಆತನು ತನ್ನ ಮುನ್ಸೂಚನೆಯನ್ನ ಅಷ್ಟು ಗಂಭೀರವಾಗಿ ಆತನು ತಿಳಿಸ್ತಿದ್ದಾನೆ ಎಂಬುದಾಗಿ ನೋಡುವಾಗ, ದ ಸೈನ್ ಆಫ್ ಡಾರ್ಕ್ನೆಸ್, ದ ವೇಟ್ ಆಫ್ ದ ಸಿನ್. ಯಾಕೆ ಆತನು ಹೇಳ್ತಾ ಇದ್ದಾನೆ, ಮುಂದಿನ ದಿವಸಗಳು ಕಾರ್ಗತ್ತಲ ಕಣಿವೆಯಲ್ಲಿ ಇರಬಹುದು, ನಾನು ನೋವನ್ನು ಅನುಭವಿಸು. ಯಾಕೆ ಅಷ್ಟು ಯಾತನೆ, ಯಾಕೆ ಉಗುಳಬೇಕಾಗಿತ್ತು, ಯಾಕೆ ಪರಿಹಾಸ್ಯ ಮಾಡಬೇಕಾಗಿತ್ತು, ಯಾಕೆ ಹೊಡಿಬೇಕಾಗಿತ್ತು ಎಂಬುದಾಗಿ ನೋಡುವಾಗ ಇವತ್ತು ನನ್ನ ನಿನ್ನ ಪಾಪದ ಭಾರ ಅಷ್ಟು ಘೋರವಾಗಿತ್ತು ಪ್ರಿಯರೇ. ಇದನ್ನು ನೀನು ಆಲೋಚನೆ ಮಾಡಬೇಕು. ಇದನ್ನು ನಾನು ನೀನು ಗಂಭೀರವಾಗಿ ತಿಳಿದುಕೊಳ್ಬೇಕು ಪ್ರಿಯರೇ. ಈಗಿನ ಅತ್ಯಾಧುನಿಕವಾದಂತಹ ಜಗತ್ತಿನಲ್ಲಿ ರಾತ್ರಿ ವೇಳೆ ನಮ್ಮ ಮನೆಯಲ್ಲಿ ನಾವು ಮಲಗುವಾಗ ಸಡನ್ ಆಗಿ ಕರೆಂಟ್ಗಳು ಹೋದರೆ ಪ್ರಿಯರೇ, ಎಲ್ಲೋ ಒಂದು ಕಡೆ ಭಯ ಆಗ್ತದೆ, ಎಲ್ಲೋ ಒಂದು ಕಡೆ ಒಂದು ರೀತಿಯ ಪ್ಯಾನಿಕ್ ಅಟ್ಮಾಸ್ಫಿಯರ್ ಸೃಷ್ಟಿ ಆಗ್ಬಿಡ್ತದೆ ಮನೆಯಲ್ಲಿ. ನನ್ನ ಮಕ್ಕಳೆಲ್ಲಿದ್ದಾರೋ, ನನ್ನ ತೆಳಗೆ ಏನಿದೆಯೋ, ಬಿದ್ದು ಬಿಡ್ತೇವೋ ಏನೋ, ಕತ್ತಲೆಯಲ್ಲಿ ನಾವು ಜೀವಿಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಆ ಶಿಲುಬೆಯನ್ನ ಪ್ರವೇಶ ಮಾಡಬೇಕಾದ್ರೆ ಯೇಸು ಸ್ವಾಮಿ ಆ ಕತ್ತಲೆಯನ್ನ ದಾಟಬೇಕಾಗಿತ್ತು ಪ್ರಿಯರೇ. ಯಾಕೆ ಎಂಬುದಾಗಿ ನೋಡಬೇಕಾದರೆ ಆ ಶಿಲುಬೆ ಇವತ್ತು ಯೇಸು ಸ್ವಾಮಿ ಹೊತ್ತದೇ ಹೋಗಿದ್ದರೆ ಆ ಕತ್ತಲೆಯಲ್ಲಿ ಇವತ್ತು ನಾನು ನೀನು ನಾಶವಾಗಿ ಹೋಗ್ತಾ ಇದ್ದೇವೇನು. ನನ್ನ ಪಾಪದ ಭಾರ ಅಷ್ಟು ಘೋರಾಂಧಕಾರದಲ್ಲಿ ಅದು ಸಾಗುವಾಗ ಪ್ರಿಯರೇ, ಒಬ್ಬ ವ್ಯಕ್ತಿ ಬೇಕಾಗಿತ್ರಿ ಆ ಕತ್ತಲೆಯನ್ನು ತೆಗೆದು ಅಲ್ಲಿ ಬೆಳಕಿನ ತರಬೇಕೆಂಬುದಾಗಿ ನೋಡುವಾಗ ನನ್ನ ನಿನ್ನ ಪಾಪ ಯೇಸುವನ್ನ ಬದಲಾಯಿಸ್ತದೆ. ನನ್ನ ಪಾಪ ಎಲ್ಲಿ ಇರಬೇಕೋ ಅಲ್ಲಿ ಇವತ್ತು ಯೇಸು ಸ್ವಾಮಿ ಬಂದ. ನನ್ನ ಶಾಪ ಎಲ್ಲಿ ಇರಬೇಕಾಗಿತ್ತೋ ಅಲ್ಲಿ ಯೇಸು ಸ್ವಾಮಿ ಬಂದ. ನನ್ನ ವೇದನೆ ಎಲ್ಲಿ ಇರಬೇಕಾಗಿತ್ತೋ ಅಲ್ಲಿ ಯೇಸು ಸ್ವಾಮಿ ಬಂದ. ಯಾವಾಗ ಯೇಸು ಸ್ವಾಮಿ ಅಲ್ಲಿ ಬಂದು ನಿಂತ್ಕೊಂಡೋ ಪ್ರಿಯರೇ, ನನ್ನ ಪಾಪಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ, ನನ್ನ ರೋಗಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ, ನನ್ನ ಯಾತನೆಗೆ ಅಲ್ಲಿ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಈ ದಿನಗಳು ಆತನು ಹೇಳ್ತಾ ಇದ್ದಾನೆ, ಮುಂದಿನ ದಿನಗಳು ಅಷ್ಟು ಸಾಮಾನ್ಯವಾದಂಥ ದಿವಸಗಳು ಇರುವುದಿಲ್ಲ. ಮುನ್ಸೂಚನೆಯಿಂದ ಆತನು ಹೇಳ್ತಾ ಇದ್ದಾನೆ. ಮುಂದೆ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳೆ, ಮನುಷ್ಯ ಕುಮಾರನು ಇನ್ನು ಸ್ವಲ್ಪ ಹೊತ್ತು ಮಾತ್ರ ನಿಮ್ಮೊಟ್ಟಿಗೆ ಇರ್ತಾನೆ. ದೇವರ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಅದನ್ನು ನೋಡಿಕೊಳ್ತೇವೆ ಪ್ರಿಯರೇ. ಹಾಗಾದರೆ ನನ್ನ ಜೀವಿತದಲ್ಲಿ ಈ ಕತ್ತಲೆಯನ್ನ ನಾನು ನೀನು ಅನುಭವಿಸ್ತಾ ಇದ್ದೇವ? ಒಂದು ರೀತಿಯಾದ ಕಥೆಯನ್ನ ನಾನು ಓದ್ತಾ ಇದ್ದೆ, ಕಾಲ್ಪನಿಕವಾದಂಥ ಕತೆ. ಒಂದು ಸಾರಿ ಒಬ್ಬ ಅಜ್ಜಿಗೆ ಒಬ್ಬ ಮಗನು ಬಹಳ ವಯಸ್ಸಾಗಿದೆ ಅಂತ ಹೇಳಿ ಒಂದು ಕತ್ತಲೆಯ ಕೋಣೆಯಲ್ಲಿ ಇಟ್ಟುಬಿಟ್ಟಿದ್ದಂತೆ. ಯಾರಿಗೂ ಪರಿಚಯ ಮಾಡಿಸಿಕೊಳ್ಳಿಲ್ಲ, ಯಾರ ಸಂಪರ್ಕಕ್ಕೂ ಆ ಅಜ್ಜಿಯನ್ನು ಕರೆದುಕೊಂಡು ಬರಲಿಲ್ಲ. ಜೀವನದ ಕಡೇ ಘಟ್ಟದಲ್ಲಿ ಇರುವಾಗಲೂ ಕೂಡ ಅಜ್ಜಿ ಆ ಕತ್ತಲೆಯ ಕೋಣೆಯಲ್ಲಿ ಕಳೆಯುವಂಥ ದಿವಸಗಳು ಬಂದಾಗ ತಿರುಗಿ ಆ ಮಗ ವಾಪಸ್ ಬಂದು ಬದುಕಿದಾಳೋ ಸತ್ತಿದಾಳೋ ಎಂಬುದಾಗಿ ಆ ಬಾಗಿಲನ್ನು ತೆಗೆದು ನೋಡುವಾಗ ಆ ಅಜ್ಜಿ ಹೇಳ್ತಾಳಂತ್ರಿ, ಯಾವತ್ತೋ ಕಂಡಂತಹ ಬೆಳಕು ಈಗ ನಾನು ಕಾಣುವಂತೆ ಮಾಡಿದ್ಯಲ್ಲಪ್ಪ, ಇನ್ನು ನನ್ನ ಜೀವ ಹೋಗಲಿಕ್ಕೆ ನನಗೆ ಯಾವ ರೀತಿಯ ಭಯ ಇಲ್ಲ. ನೋಡ್ರಿ, ಕತ್ತಲೆ ನಮ್ಮನ್ನ ದೇವರಿಂದ ಎಷ್ಟು ದೂರ ಮಾಡಿದೆ ಪ್ರಿಯರೇ. ಮರಣದ ಮುನ್ಸೂಚನೆ, ಈ ಒಂದು ಘೋರ ವ್ಯಾಧಿಯನ್ನ ಅನುಭವಿಸುವುದರ ಮೂಲಕವಾಗಿ ಆ ಒಂದು ಪಾಪದ ಭಾರದ ಕತ್ತಲೆಯನ್ನ ಯೇಸು ಸ್ವಾಮಿ ನನ್ನ ನಿನ್ನ ಜೀವಿತದಿಂದ ಆತನು ತೆಗೆದು ಹಾಕ್ತಾ ಇದ್ದಾನೆ ಪ್ರಿಯರೇ.
ಮೂರನೇ ಸಂಗತಿ ಏನೆಂಬುದಾಗಿ ನೋಡುವಾಗ ಮಾರ್ಕನು ಬರೆದ ಸುವಾರ್ತೆ ಅದೇ 10ನೇ ಅಧ್ಯಾಯದ 34ನೇ ವಚನದಲ್ಲಿ ನಾನು ನೋಡುವಾಗ, ಅವರು ನನ್ನನ್ನು ಅಪಹಾಸ್ಯ ಮಾಡುವರು, ನನ್ನ ಮೇಲೆ ಉಗುಳುವರು ಎಂಬುದಾಗಿ. ದ ಸಫರಿಂಗ್ ಆ್ಯಂಡ್ ಮಾಕಿಂಗ್, ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ಸುಂದರವಾಗಿ ಅದನ್ನು ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಒಂದು ರೀತಿಯಲ್ಲಿ ನೋವನ್ನು, ಹಿಂಸೆಯನ್ನು ಪಡ್ತಾ ಇದ್ದಾರೆ, ಇನ್ನೊಂದು ಕಡೆ ಒಂದು ಅಸಹ್ಯ ಮಾತುಗಳು, ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇವತ್ತು ಮನುಷ್ಯನಿಗೆ ಒಂದು ಏಟನ್ನು ಹೊಡೆಯುವಾಗ ನೋವು ಬಹಳ ಸ್ವಲ್ಪ ಇರ್ತೈತೆ ರೀ ಪ್ರಿಯರೇ, ಆದರೆ ಬಾಯಿಂದ ಹೊರಡುವಂಥ ಒಂದೊಂದು ನೋವನ್ನುಂಟು ಮಾಡುವಂಥ ಮಾತುಗಳು ಅನೇಕ ವರ್ಷದ ಗಂಟಲೆ ಅದು ಮನಸ್ಸಿನಲ್ಲಿಯೇ ಇರ್ತದೆ. ಇವತ್ತು ಯೇಸು ಸ್ವಾಮಿಗೆ ಕೂಡ ಅದೇ ರೀತಿಯಾದಂಥ ಅಪಹಾಸ್ಯ ಮಾಡ್ತಾ ಇದ್ದಾರೆ ಪ್ರಿಯರೇ. ನೀನು ದೇವರ ಮಗನೋ, ನೀನು ಅದ್ಭುತವನ್ನ ಮಾಡಿದವನೋ, ನೀನು ಸಬ್ಬತ್ ದಿನದಲ್ಲಿ ಅದ್ಭುತ ಕೃತ್ಯಗಳನ್ನು ಮಾಡಿದವನೋ, ದೇವರ ಆಲಯವನ್ನು ಕಟ್ಟುವನೆಂಬುದಾಗಿ ನೀನು ಹೇಳಿದಂಥ ವ್ಯಕ್ತಿಯೋ, ನೋಡ್ರಿ ಎಂತಹ ಮಾತುಗಳ ಮೂಲಕವಾಗಿ ಯೇಸುವನ್ನ ನಿಂದಿಸ್ತಿರುವಾಗ ಪ್ರಿಯರೇ, ಇವೆಲ್ಲವನ್ನ ತಿರಸ್ಕಾರದ ಬದಲಾಗಿ ಪ್ರೀತಿಯನ್ನ ಆತನು ಮನಸ್ಸನ್ನು ಇಟ್ಟುಕೊಂಡು ಮೌನವಾಗಿ ನಿಂತುಕೊಳ್ತಾ ಇದ್ದಾನೆ ಪ್ರಿಯರೇ. ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಇದು ಕಾಣಿಸ್ತದೆ ಎಂಬುದಾಗಿ ನೋಡುವಾಗ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ವ್ಯಕ್ತಿಗೆ ಒಂದು ಚಿಕ್ಕದಾದಂಥ ಒಂದು ಉಡುಗೊರೆಯನ್ನು ನಾನು ಕೊಡಲಿಕ್ಕೆ ಹೋದಾಗ, ಅಥವಾ ನೀನು ಕೊಡಲಿಕ್ಕೆ ಹೋದಾಗ ಪ್ರಿಯರೇ, ಆ ಉಡುಗೊರೆಯನ್ನು ತೆಗೆದು ಅವರು ಪ್ರೀತಿಯಿಂದ ಸ್ವೀಕರಿಸುವ ಬದಲು ಅದನ್ನು ನೋಡಿ ಇದು ಎಂಥದಿದು, ನನಗೆ ಉಪಯೋಗ ಇಲ್ಲ ಇದಂತ ನೋಡಿ ನಿನ್ನ ಮೇಲೆ ಪರಿಹಾಸ್ಯ ಮಾಡಿದರೆ ನನಗೂ ನಿನಗೂ ಹೆಂಗೆ ಅನಿಸ್ತದೆ ಪ್ರಿಯರೇ? ಇವತ್ತು ಯೇಸು ಸ್ವಾಮಿಗೆ ಆದಂಥದ್ದು ಅಂಥದ್ದೇ. ಆತನನ್ನ ಅನುಭವಿಸಿದವರು, ಆತನೊಟ್ಟಿಗೆ ಅನ್ಯೂನ್ಯತೆಯಲ್ಲಿ ಬದುಕಿದಂಥ ಜನರು ಪ್ರಿಯರೇ ಆ ಒಂದು ಗುಂಪಿನಲ್ಲಿರುವಾಗ ಅಪಹಾಸ್ಯ ಮಾಡ್ತಾ ಇದ್ದಾರೆ, ಉಗುಳ್ತಾ ಇದ್ದಾರೆ ಪ್ರಿಯರೇ. ಬಟ್ ಜೀಸಸ್ ಕೆಪ್ಟ್ ಕ್ವೈಟ್. ಯಾಕೆ ಎಂಬುದಾಗಿ ನೋಡುವಾಗ, ತಿರಸ್ಕಾರದ ಬದಲಾಗಿ ಪ್ರೀತಿಯನ್ನ ಆತನ ಹಿಡಿದುಕೊಂಡು ಸಾಗ್ತಾ ಇದ್ದಾನೆ. ಮುನ್ಸೂಚನೆ ಕೊಡ್ತಾ ಇದ್ದಾನೆ, ಇವೆಲ್ಲವೂ ನನ್ನ ಜೀವಿತದಲ್ಲಿ ಆಗ್ತದೆ, ನೀವು ಭಯ ಪಡಬೇಡ್ರಿ. ಯಾರು ಅನುಭವಿಸಬೇಕೋ ಆ ವ್ಯಕ್ತಿ ದೃಢವಾಗಿ ನಿಂತುಕೊಂಡಿದ್ದಾನೆ. ಯಾರು ಆ ಸ್ಥಿತಿಗಳನ್ನು ನೋಡಬೇಕೋ ಅವರು ಗೊಂದಲದಲ್ಲಿದ್ದಾರೆ ಪ್ರಿಯರೇ. ಎಷ್ಟು ಆಶ್ಚರ್ಯಕರವಾದಂಥ ಸಂಗತಿ. ನಾಳಿನ ದಿವಸ ಯಾರು ಡಾಕ್ಟರ್ ಬಂದು ನಾಳಿನ ದಿವಸ ನಿನಗೆ ಆಪರೇಷನ್ ಮಾಡ್ತೀವಿ, ಸಣ್ಣ ಆಪರೇಷನ್ ಮಾಡ್ತೀವಿ ಅಂದ್ರೂ ನಾವು ಮಕ್ಕಳಂಗಿಲ್ರಿ. BP ಜಾಸ್ತಿ ಆಗಿರ್ತೈತಿ, ಏನಾರ ಜಾಸ್ತಿ ಆಗಿರ್ತೈತಿ. ಮನೆಯನ್ನವರು ಚಿಕ್ಕ ಮಕ್ಕಳಿಗೆ ಆದ್ರೆ ಆಪರೇಷನ್ ಅಂತ ಮನೆಯನ್ನವ್ರ ಅಪ್ಪ ಅದಕ್ಕಿಂತ ಟೆನ್ಷನ್ ಆಗಿರ್ತಾರ. ಇವತ್ತು ಯೇಸುವಿನ ಪರಿಸ್ಥಿತಿ ಹಂಗೆ ಆಗಿದೆ ಪ್ರಿಯರೇ. ಯಾರು ನೋವನ್ನು ಅನುಭವಿಸ್ಬೇಕೋ ಧೈರ್ಯದಿಂದ ನಂಬಿಕೆಯಿಂದ ಮುಂದೆ ಸಾಗ್ತಾ ಇದ್ದಾನೆ. ಅವ್ರ ಹಿಂದಿರುವಂಥ ಶಿಷ್ಯರುಗಳು, ಮಕ್ಕಳಾದಂಥ ನಾವುಗಳು ಎಷ್ಟು ಗೊಂದಲದಲ್ಲಿದ್ದೇವೋ. ಅಯ್ಯೋ, ನನ್ನ ಪರಿಸ್ಥಿತಿ ಏನಾಗ್ತದೋ ಏನೋ, ನನ್ನ ಪರಿಸ್ಥಿತಿ ಎಲ್ಲಿ ಯೇಸು ಸ್ವಾಮಿ ಶಿಲ್ಬಿ ಹಾಕ್ದಂಗೆ ನನ್ನೂ ಕರೆದು ಶಿಲ್ಬಿಗೆ ಹಾಕ್ಬಿಡ್ತಾರೋ ಏನೋ, ನಾನು ಎಲ್ಲಿ ಹಿಂಸೆಯನ್ನು ಅನುಭವಿಸ್ತೇನೋ ಏನೋ, ನನಗೂ ಎಲ್ಲಿ ಹೊಡೆದು ಬಿಡುತ್ತಾರೋ ಏನೋ. ಇಂಥ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಇರುವಾಗ ಪ್ರಿಯರೇ, ಜೀಸಸ್ ಕೇಮ್ ಆಸ್ ಅ ಪ್ರೆಷಿಯಸ್ ಗಿಫ್ಟ್. ಒಬ್ಬ ಅಮೂಲ್ಯ ಉಡುಗೊರೆಯಾಗಿ ಆತನು ಬರ್ತಾ ಇದ್ದಾನೆ ಪ್ರಿಯರೇ. ಇವತ್ತು ಆ ಉಡುಗೊರೆಯನ್ನು ನಾವು ಎಷ್ಟಾಗಿ ಹಿಡಿದುಕೊಂಡಿದ್ದೇವೆ. ಆತನನ್ನು ಉಗುಳುವವರು ಹೆಚ್ಚಾಗಿದ್ದಾರೆ, ಆತನನ್ನು ಪರಿಹಾಸ್ಯ ಮಾಡುವವರು ಹೆಚ್ಚಾಗ್ತಾ ಇದ್ದಾರೆ ಪ್ರಿಯರೇ, ಆತನನ್ನು ಅಲ್ಲುಗಳೆಯುವವರು ತುಂಬ ಹೆಚ್ಚಾಗ್ತಾ ಇದ್ದಾರೆ ಪ್ರಿಯರೇ. ಬಟ್ ತನ್ನ ಮುನ್ಸೂಚನೆಯ ಮಾತುಗಳ ಮೂಲಕ ತಂದೆ ಕೊಟ್ಟಂಥ ಶ್ರೇಷ್ಠವಾದಂಥ ಕಾರ್ಯವನ್ನ ಸಂಪೂರ್ಣವಾಗಿ ಅದನ್ನು ಬಗೆಹರಿಸಬೇಕೆಂಬುದಾಗಿ, ಯಶಸ್ವಿಯಾಗಿ ಅದನ್ನು ಪೂರ್ತಿಗೊಳಿಸಬೇಕೆಂಬುದಾಗಿ ಆತನು ಮುಂದೆ ಸಾಗ್ತಾ ಇದ್ದಾನೆ ಪ್ರಿಯರೇ. ಹೋಶೇಯನ ಪ್ರವಾದನೆಯ ಗ್ರಂಥ ನಾವು ತಿರುಗಿ ಅದನ್ನು ತೆಗೆದು ಓದಿಕೊಳ್ಳುವಾಗ 1-3 ವಚನವನ್ನು ನಾವು ನೋಡುವಾಗ, ಯೆಹೋವನ ಕಡೆಗೆ ಹಿಂತಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿ ಬಿಟ್ಟವನು ಆತನೇ, ಆತನೇ ನಮ್ಮನ್ನ ಸ್ವಸ್ಥ ಮಾಡುವವನು, ಹೊಡೆದವನು ಆತನೇ, ನಮ್ಮ ಗಾಯಗಳನ್ನು ಕಟ್ಟುವವನು ಆತನೇ. ಎಷ್ಟು ಧೈರ್ಯ ಕೊಡುವಂತಹ ಮಾತುಗಳು ಪ್ರಿಯರೇ. ತನ್ನ ಮರಣದ ಮುನ್ಸೂಚನೆಯ ಮೂಲಕ ನನಗೆ ಇವತ್ತು ಎಚ್ಚರಿಕೆಯನ್ನ, ಸಮಾಧಾನದ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಈ ಒಂದು ಪರಿಹಾಸ್ಯ, ಈ ಒಂದು ಹಿಂಸೆ, ಈ ಒಂದು ನೋವು ಅದು ನನ್ನ ನಿನ್ನ ಗಾಯವನ್ನು ಕಟ್ಟುವುದಕ್ಕೋಸ್ಕರ, ನಾನು ನೀನು ಜಜ್ಜಿ ಹೋದ ಹೃದಯವನ್ನು ಸರಳಪಡಿಸುವುದಕ್ಕೋಸ್ಕರ ಆತನು ಮಾಡ್ತಾ ಇದ್ದಾನೆ. ಮುಂದಿನ ವಿಷಯದಲ್ಲಿ ನಾವು ಗಮನವಿಟ್ಟು ನೋಡುವುದಾದರೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ
46ನೇ ವಚನದಲ್ಲಿ ನಾವು ದೇವರ ವಾಕ್ಯವನ್ನು ನೋಡುವುದಾದರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನವನ್ನು ನಾನು ಇನ್ನು ಸ್ವಲ್ಪ ದೇವರ ವಾಕ್ಯ ಸತ್ಯವೇದ ಇರುವಂಥವರು ನೀವು ಅದನ್ನು ತೆಗೆದುಕೊಂಡು ಓದಿರಿ ಎಂಬುದಾಗಿ ನಾನು ಹೇಳ್ತೇನೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 46ನೇ ವಚನ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಮುನ್ಸೂಚನೆಯ ಅಂತಿಮ ಘಟ್ಟಕ್ಕೆ ನಾವು ಪ್ರವೇಶಿಸುವಾಗ ಕಂಪ್ಲೀಟ್ ಸರೆಂಡರ್, ತನ್ನನ್ನು ಸಂಪೂರ್ಣವಾಗಿ ಆತನು ಒಪ್ಪಿಸಿಕೊಡ್ತಾ ಇದ್ದಾನೆ ಪ್ರಿಯರೇ. ಯಾರಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ ಪ್ರಿಯರೇ? ತನ್ನ ನಂಬಿಕೆಯನ್ನು ಯಾರ ಮೇಲೆ ಹಾಕ್ತದಾನೆ ಎಂಬುದಾಗಿ ನೋಡುವಾಗ ತನ್ನನ್ನು ಕಳಿಸಿಕೊಟ್ಟ ತಂದೆಯ ಮೇಲೆ ಆತನು ಒಪ್ಪಿಸಿಕೊಡ್ತಾ ಇದ್ದಾನೆ ಪ್ರಿಯರೇ. ನಾವು ಒಬ್ಬ ಚಿಕ್ಕ ಮಗು ತಂದೆಯನ್ನು ಎಷ್ಟು ನಂಬ್ತದೆ ಪ್ರಿಯರೇ, ಅದನ್ನು ಎತ್ತಿಕೊಂಡು ಮುದ್ದಾಡಿ ಆಕಾಶದ ಮೇಲೆ ಎಗ್ಗದು ನಾವು ಹೇಳುವ ಮಗು ಅಳುವುದಿಲ್ರಿ, ನಗುವುದಿಂದಲೇ ಆ ಮಗು ಆಕಾಶಕ್ಕೆ ಹೋಗಿ ಮತ್ತೆ ತಂದೆ ಹಿಡಿದುಕೊಳ್ತಾನೆ, ಕ್ಯಾಚ್ ಹಿಡಿತಾನೆ ಎಂಬುದಾಗಿ. ಮಗು ಮುಖದಲ್ಲಿ ಯಾವ ರೀತಿಯಾಗಿ ಭಯ ಇರ್ತದ? ಸಾಧ್ಯನೇ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನನ್ನ ತಂದೆ ನನ್ನನ್ನು ಬೀಳಿಸುವುದಿಲ್ಲ, ನನ್ನ ತಂದೆ ನನ್ನನ್ನು ಹಿಡಿತಾನೆ. ಇವತ್ತು ಈ ಮುನ್ಸೂಚನೆ ಮೂಲಕವಾಗಿ ದೇವರಿಗೂ ಕೂಡ, ಯೇಸು ಸ್ವಾಮಿಗೂ ಕೂಡ ಈ ಕಾರ್ಯದಲ್ಲಿ ನಡೆಸ್ತಾ ಇದ್ದಾನೆ. ಲಾರ್ಡ್, ಕಂಪ್ಲೀಟ್ಲಿ ಐ ಸರೆಂಡರ್, ನನ್ನನ್ನು ಸಂಪೂರ್ಣವಾಗಿ ನಿನ್ನ ಕರಗಳಲ್ಲಿ ನಾನು ಒಪ್ಪಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ವಾಕ್ಯದ ಪ್ರಸ್ತಾಪ ಇವತ್ತು ಶಿಲುಬೆ ನನ್ನನ್ನು ವಿಧ ವಿಧವಾಗಿ ತಂದೆಯ ಮಾತಿಗೆ ವಿಧೇಯನಾಗಿ ಆತನು ಮುಂದೆ ಸಾಗುವಂಥವನಾಗಿದ್ದಾನೆ. ವಿಧೇಯನಾಗುವುದಷ್ಟೇ ಅಲ್ಲ ಪ್ರಿಯರೇ, ಕಾರ್ಗತ್ತಿಲ ಕಣಿವೆ ಪಾಪದ ಅಂಧಕಾರ ಶಕ್ತಿಯಿಂದ ನಮ್ಮನ್ನು ಬಿಡುಗಡೆ ಮಾಡುವಾಗ ಇಲ್ಲಿವರೆಗೂ ಬಿಡುಗಡೆ ಮಾಡ್ತಾನ್ರಿ. ಆತನನ್ನು ಅಪಹಾಸ್ಯ ಮಾಡಿದರು, ಆತನನ್ನು ಉಗುಳಿದರು, ಆತನನ್ನು ಹೊಡೆದರು ಪ್ರಿಯರೇ, ಆತನು ತಿರುಗಿ ಹೋಗಲಿಲ್ಲ ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ ಆತನು ಸಂಪೂರ್ಣವಾಗಿ ತನ್ನನ್ನು ತಂದೆಗೆ ಒಪ್ಪಿಸಿಕೊಟ್ಟಿದ್ದ. ಯೆಶಾಯನು 53ನೇ ಗ್ರಂಥದಲ್ಲಿ ಬಹಳ ಸುಂದರವಾಗಿ ಬರಿತಾ ಇದ್ದಾನೆ, ಆತನು ಬಾಯಿ ತೆರೆಯಲೇ ಇಲ್ಲ, ಯಾಕಂದರೆ ಎಲ್ಲವನ್ನ ತಿಳಿದುಕೊಂಡಿದ್ದ ನನ್ನ ಸ್ಥಿತಿ ಹೀಗೆ ಆಗಬೇಕೆಂಬುದಾಗಿ. ಹಾಗಾದರೆ ಇಡೀ ಪ್ರಸ್ತಾಪದಲ್ಲಿ ನಾನು ನೀನು ಅರ್ಥಕೊಳ್ಳುವಂಥ ಸಂಗತಿ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಬಹಳ ಗಂಭೀರವಾಗಿ ನಾನು ಅರ್ಥ ಮಾಡಿಕೊಳ್ಬೇಕು. ಏನೆಂಬುದಾಗಿ ನೋಡುವಾಗ ಹಿ ಪ್ರಿಡಿಕ್ಟೆಡ್, ಮೊದಲೇ ಸಂಗತಿ ಆತನು ಮುನ್ಸೂಚನೆಯನ್ನು ಕೊಟ್ಟಿದ್ದ, ನನ್ನ ಪರಿಸ್ಥಿತಿ ಹೀಗೇ ಆಗ್ತದೆ ಎಂಬುದಾಗಿ. ಎರಡನೇ ಸಂಗತಿ ಹಿ ಪ್ರಿಡಿಕ್ಟೆಡ್, ಎರಡನೇ ಸಂಗತಿ ಹಿ ವಾಕ್ಡ್ ಇನ್ ಟು ಇಟ್, ಅದರಲ್ಲಿಯೇ ಆತನು ಮುಂದೆ ಸಾಗ್ತಾನೆ ಪ್ರಿಯರೇ, ಆತನು ಹಿಂತಿರುಗಿ ಹೋಗಲಿಲ್ಲ ನನ್ನ ನಿನ್ನ ರಕ್ಷಣೆಗಾಗಿ. ಮೂರನೇದು ಮತ್ತು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ವಾಕ್ಯದ ಮೂಲಕವಾಗಿ ನಾನು ನೀನು ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ಮುಂದೆ ತಿಳಿಸಿದನೋ, ಯಾವ ರೀತಿಯಾಗಿ ಮುಂದೆ ನಡೆದನೋ. ಮೂರನೇದು ಸತ್ಯವೇದದಲ್ಲಿ ಯಾಕೆ ಯೇಸುವಿಗೆ ಅಷ್ಟು ಶ್ರೇಷ್ಠ ಸ್ಥಾನಮಾನಗಳು ನನ್ನ ಜೀವಿತದಲ್ಲಿ, ನಾನು ಯಾಕೆ ಅಷ್ಟು ಸ್ಥಾನಮಾನಗಳು ಯೇಸುವಿಗೆ ಕೊಡಬೇಕೆಂಬುದಾಗಿ ನೋಡುವಾಗ ಹಿ ಕಂಪ್ಲೀಟೆಡ್ ದ ಟಾಸ್ಕ್, ಆತನು ಸಂಪೂರ್ಣವಾಗಿ ಅದನ್ನು ಪರಿಪೂರ್ಣಗೊಳಿಸ್ತಾ ಇದ್ದಾನೆ ಪ್ರಿಯರೇ. ಎಲ್ಲಿಯೂ ಆತನು ಹಿಂತಿರುಗಲಿಲ್ಲ. ಮೂರು ವಿಷಯಗಳು ಆತನ ಈ ಒಂದು ಮುನ್ಸೂಚನೆಯ, ಮರಣದ ಮುನ್ಸೂಚನೆಯಲ್ಲಿ ಆತನು ಪ್ರಿಡಿಕ್ಟ್ ಮಾಡಿದ, ಮುಂಚೆ ಅದನ್ನು ವ್ಯಕ್ತಪಡಿಸಿದ್ದ, ಅದರಂತೆ ಮುಂದೆ ಸಾಕ್ತಾ ಇದ್ದಾನೆ ಪ್ರಿಯರೇ. ಆತನು ಹಿಂತಿರುಗಿ ನೋಡಲಿಲ್ಲ, ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತಾ ಇದ್ದಾನೆ ಪ್ರಿಯರೇ. ಒಂದು ಸಿನಿಮಾದಂತಹ ನೈಜ ಘಟನೆ, ಒಬ್ಬ ಲೇಖಕರು ಶಿಲುಬೆ ವಿಷಯದಲ್ಲಿ ಬರಿತಾ ಇದ್ದಾರೆ ಪ್ರಿಯರೇ. ಆ ಪುಸ್ತಕವನ್ನು ಓದುವಾಗ ನನಗೆ ಬಹಳ ಖುಷಿ ಅನ್ನಿಸ್ತು. ವಾಟ್ ಈಸ್ ಕ್ರಾಸ್ ಎಂಬುದಾಗಿ ನೋಡುವಾಗ, ವಾಟ್ ಡಿಡ್ ಜೀಸಸ್ ಡೂ ಫಾರ್ ಕ್ರಾಸ್ ಎಂಬುದಾಗಿ ನೋಡುವಾಗ, ಇಟ್ಸ್ ಅ ಲವ್ ಲೆಟರ್ ರಿಟರ್ನ್ ಇನ್ ದ ಬ್ಲಡ್ ಎಂಬುದಾಗಿ ಬರಿತಾ ಇದ್ದಾರೆ. ಒಂದು ಪ್ರೀತಿಯ ಲೇಖನ, ಅದು ಕ್ರಿಸ್ತನ ರಕ್ತದ ಮೂಲಕವಾಗಿ ಬರೆಯಲ್ಪಟ್ಟಿದೆ. ಯಾವ ರೀತಿ ಪೆನ್ನಲ್ರಿ, ಯಾವುದೇ ರೀತಿಯ ನವಿಲಿನ ಗರಿ ಮೂಲಕವಾಗಿ ಅಲ್ಲ, ಸಂಪೂರ್ಣವಾದಂಥ ಒಂದು ಪ್ರೀತಿಯ ಪತ್ರ ಕ್ರಿಸ್ತನ ಒಂದೊಂದು ಹನಿ ರಕ್ತದ ಮೂಲಕವಾಗಿ ಅದು ಬರೆಯಲ್ಪಟ್ಟಿದೆ. ಹಾಗಾದರೆ ಆ ಪತ್ರದಲ್ಲಿ ಏನು ಬರೆದಿರಬೇಕೆಂಬುದಾಗಿ ನೀನು ಆಲೋಚನೆ ಮಾಡುವುದೇ ಆದರೆ, ಒಂದೊಂದು ಹನಿ ಏನನ್ನ ಬರೆದಿರಬೇಕು ಆ ಲವ್ ಲೆಟರ್ನಲ್ಲಿ ಎಂಬುದಾಗಿ ಆಲೋಚಿಸುವುದಾದರೆ, 3 ಪದಗಳು ಬರೆದಿದ್ದೀರಿ ಆ ಲವ್ ಲೆಟರಲ್ಲಿ. ಏನೆಂಬುದಾಗಿ ನೋಡುವಾಗ, ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಅದಕ್ಕೋಸ್ಕರವಾಗಿಯೇ ನಾನು ಅನುಭವಿಸ್ತಾ ಇದ್ದೇನೆ, ಅದಕ್ಕೋಸ್ಕರವಾಗಿಯೇ ಈ ನಿಂದನೆಯ ಮಾತುಗಳನ್ನು ನಾನು ಹೊತ್ತುಕೊಂಡು ಸಾಗ್ತಾ ಇದ್ದೇನೆ. ನೀನು ಹೋಗಬೇಕಾದಂಥ ಕಾರ್ಗತ್ತಲಲ್ಲಿ ನಾನು ಹೋಗಿ ನಿನ್ನ ಜೀವಿತವನ್ನು ಸರಳ ಮಾಡಿದ್ದೇನೆ. ಬಿಕಾಸ್ ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತೇನೆ.
ಹಾಗಾದರೆ ಶಿಲುಬೆ ಏನೆಂಬುದಾಗಿ ನೋಡುವಾಗ, ಇಟ್ಸ್ ಅ ಲವ್ ಲೆಟರ್ ರಿಟನ್ ಟು ಯು ಆ್ಯಂಡ್ ಮೀ ಬೈ ದ ಬ್ಲಡ್ ಆಫ್ ಜೀಸಸ್. ಯೇಸುವಿನ ರಕ್ತದ ಮೂಲಕವಾಗಿ ದೊಡ್ಡದಾದಂಥ ಪತ್ರ ಅಲ್ಲರಿ, 3 ಪದಗಳು. ಯಾವಾಗ ನೀನು ಶಿಲುಬೆಯನ್ನು ನೋಡ್ತೀಯೋ, ಅದು ಬರೀ ಶಿಲುಬೆ ಒಂದು ಚಿಹ್ನೆ ಅಲ್ಲ, ಶಿಲುಬೆ ಅದು ಶ್ರೇಷ್ಠವಾದಂತಹ ಜೀವಿತಕ್ಕೆ, ನನ್ನ ಜೀವಿತಕ್ಕೆ ಕೃಪೆಯಾಗಿ ಬಂದಂತಹ ಒಂದು ಉಡುಗೊರೆ ಆಗಿದೆ ಪ್ರಿಯರೇ. ಯಾವಾಗ ನೀನು ಶಿಲುಬೆಯನ್ನು ನೋಡ್ತೀಯೋ, ಐ ಲವ್ ಯು ಜೀಸಸ್ ಅನ್ನೋಕ್ಕಿಂತ ಮೇಲಾಗಿ ಯೇಸು ಸ್ವಾಮಿ ನಿನಗೆ ಹೇಳ್ತದಾನೆ ಐ ಲವ್ ಯು ಎಂಬುದಾಗಿ. ಒಬ್ಬ ಶಿಲ್ಪಿ ಕಡೆದಾಗಿ ನನ್ನ ಪ್ರಸ್ತಾಪವನ್ನು ಮುಗಿಸುವಾಗ ಪ್ರಿಯರೇ, ಯಾಕೆ ಯೇಸು ಸ್ವಾಮಿ ಅಷ್ಟು ಸುಂದರವಾಗಿ ರೂಪುಗೊಂಡನೆಂಬುದಾಗಿ ನೋಡುವಾಗ, ಒಬ್ಬ ಶಿಲ್ಪಿ ಒಂದು ಸುಂದರವಾದಂಥ ಮೂರ್ತಿಯನ್ನು ಕೆತ್ತಾನಂತ್ರಿ. ಇಷ್ಟು ಸುಂದರವಾಗಿ ತಂದಾಗ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನಂತ, ಏನಪ್ಪ ಇಷ್ಟು ಸುಂದರವಾಗಿ ನೀನು ಕೆತ್ತಿದೆಯಲ್ಲ, ಇದನ್ನು ಹೆಂಗ ನೀನು ಕೆತ್ತಿದಿ ಎಂಬುದಾಗಿ ಹೇಳುವಾಗ ಆ ಶಿಲ್ಪಿ ಹೇಳ್ತಾನಂತ, ನಾ ಏನು ಭಾಳ ಮಾಡಕ್ಕೆ ಹೋಗ್ಲಿಲ್ರಿ, ಯಾವ್ದ್ಯಾವುದು ಆ ಕಲ್ಲು ಒಳಗೆ ಬೇಡಾಗಿತ್ತು ಅದನ್ನು ತೆಗೆದು ಹಾಕಿದೆ ನಾನು, ಈ ರೂಪ ಅದು ಪಡ್ಕೊಳ್ತು. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ನನ್ನಿಂದ ಯಾವ್ಯಾವ ಸಂಗತಿಗಳು ಬೇಡವಾಗಿದ್ದವೋ ಅದನ್ನು ತೆಗೆದು ಹಾಕದ ಪ್ರಿಯರೇ. ಆತನು ಹೇಳ್ತಾ ಇದ್ದಾನೆ, ನನಗೆ ಉಗುಳಿದರೂ ನಾನು ಚಿಂತೆ ಮಾಡುವುದಿಲ್ಲ, ನನಗೆ ಪರಿಹಾಸ್ಯ ಮಾಡಿದರೂ ನಾನು ಚಿಂತೆ ಮಾಡ್ತಾ ಇಲ್ಲ. ಯಾಕೆಂದರೆ ಆ ಎಲ್ಲ ಸಂಗತಿಗಳು ನನಗಾಗಬೇಕಾಗಿತ್ತು, ನಿಮಗಾಗಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಅದನ್ನು ಹೊತ್ತುಕೊಳ್ತೇನೆ. ಇವತ್ತು ಯೇಸು ಸ್ವಾಮಿಗೆ ಒಬ್ಬ ಶಿಲ್ಪಿ ಬಂದು ಒಳ್ಳೆ ರೂಪ ಕೊಡ್ಲಿಲ್ರಿ ಪ್ರಿಯರೇ, ತಂದೆ ಬಂದು ಆತನಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾನೆ, ಆತನು ನೋವನ್ನು ಅನುಭವಿಸ್ತಾ ಇದ್ದಾನೆ. ಯಾಕೆ ಎಂಬುದಾಗಿ ನೋಡುವಾಗ, ನಾನು ನೀನು ಒಂದು ಸುಂದರವಾದ ರೂಪವನ್ನು ತಾಳಬೇಕಾಗಿತ್ತು, ನಾನು ನೀನು ಆತನ ಸಾಧನವಾಗಿ ಈ ಲೋಕದಲ್ಲಿ ಕಾಣಿಸಿಕೊಳ್ಬೇಕಾಗಿತ್ತು ಪ್ರಿಯರೇ. ಅಂತಿಮ ಘಟ್ಟ ನನ್ನ ಪ್ರಸ್ತಾಪಕ್ಕೆ ಬರುವಾಗ 3 ಪ್ರಶ್ನೆಗಳನ್ನು ನಾವು ಹಾಕಿಕೊಂಡು ನಮ್ಮ ಮನೆಗಳಿಗೆ ಹೋಗೋಣ ಪ್ರಿಯರೇ. ಈ 3 ಪ್ರಶ್ನೆಗಳಿಗೆ ಉತ್ತರ ನನ್ನಲ್ಲಿ ಇರುವುದೇ ಆದರೆ ನನ್ನ ಜೀವಿತ ಅದು ಬದಲಾಗ್ತದೆ. ಮೊದಲಾಗಿ ಪ್ರಶ್ನೆ, ಮುನ್ಸೂಚಿಸಿದಂಥ ವ್ಯಕ್ತಿ ತನ್ನ ಎಲ್ಲ ಹಿಂಸೆಗಳಿಗೆ ಸಿದ್ಧನಾಗಿ ಆತನು ಸಾಕ್ತಾ ಇದ್ದಾನೆ. ಯಾಕೆ ಎಂಬುದಾಗಿ ಕೇಳುವುದಾದರೆ ಸತ್ಯವೇದದ ಮೂಲಕವಾಗಿ ಒಂದು ಪ್ರಶ್ನೆಯನ್ನು ಹಾಕಲಿಕ್ಕೆ ನಾನು ಬಯಸ್ತೇನೆ. ಹ್ಯಾವ್ ಯು ರಿಯಲಿ ಅಕ್ಸೆಪ್ಟೆಡ್ ದ ಲವ್ ಆಫ್ ಕ್ರೈಸ್ಟ್? ಕ್ರಿಸ್ತನ ನಿಜವಾದ ಪ್ರೀತಿಯನ್ನ ನಾವು ಸ್ವೀಕಾರ ಮಾಡಿಕೊಂಡಿದ್ದೇವಾ? ಆ ಪ್ರೀತಿಯಲ್ಲಿ ಏನಿತ್ರಿ ಪ್ರಿಯರೇ? ಆ ಪ್ರೀತಿಯಲ್ಲಿ ಶ್ರೇಷ್ಠವಾದಂಥ ಬಿಡುಗಡೆ, ಆ ಪ್ರೀತಿಯಲ್ಲಿ ಶ್ರೇಷ್ಠವಾದಂಥ ಸ್ವಸ್ಥತೆ, ಆ ಪ್ರೀತಿಯಲ್ಲಿ ಅತಿ ಅಮೂಲ್ಯವಾದಂತಹ ಸಮಾಧಾನ ಅಡಕವಾಗಿತ್ತು ಪ್ರಿಯರೇ. ಡು ವಿ ರಿಯಲಿ ಲವ್ ದ ಕ್ರೈಸ್ಟ್? ಆ ಉತ್ತರಕ್ಕೆ ಎಸ್ ಆರ್ ನೋ ಕೈ ಎತ್ತರಿ ಎಂಬುದಾಗಿ ಹೇಳುವುದಿಲ್ಲ ಪ್ರಿಯರೇ. ನನ್ನ ಮನಸ್ಸಿಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತು. 2ನೇ ಪ್ರಶ್ನೆ ಪ್ರಿಯರೇ, ಆರ್ ಯು ಸ್ಟಿಲ್ ರನ್ನಿಂಗ್ ಫಾರ್ ದ ಕ್ರಾಸ್? ಶಿಲುಬೆಯನ್ನು ಹಿಡಿದುಕೊಳ್ಳಿಕ್ಕೆ ಇನ್ನೂ ನೀನು ಓಡ್ತಾ ಇದ್ದೀಯಾ? ಯೇಸು ಸ್ವಾಮಿ ಮುನ್ಸೂಚಿಸ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನೋಡ್ಕೊಳ್ತೇವೆ, ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ. ಇನ್ನೂ ಎಷ್ಟಾಗಿ ನಾವು ಶಿಲುಬೆಯಿಂದ ಓಡಬೇಕು ಪ್ರಿಯರೇ. ಓಡುವಂಥ ದಿವಸಗಳನ್ನು ನಮ್ಮಿಂದ ತೆಗೆದುಹಾಕಿ ಶಿಲುಬೆಯನ್ನು ಹೊತ್ತುಕೊಂಡು ಸಾಗುವಂಥ ದಿವಸಗಳಲ್ಲಿ ನಾನು ನೀನು ಸಾಗಬೇಕು ಪ್ರಿಯರೇ. 3ನೇದಾಗಿ ಬಹಳ ಪ್ರಾಮುಖ್ಯವಾಗಿ ಪ್ರಿಯರೇ, ನನ್ನನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟಿದ್ದೇನಾ? ಆಲೋಚನೆ ಮಾಡಿಕೊಳ್ಳೋಣ. 3 ಬೇರೆ ಬೇರೆ ವಿಷಯಗಳಲ್ಲಿ ಇವತ್ತು ನಾವು ಧ್ಯಾನ ಮಾಡಿದ್ದೇವೆ. ಮುನ್ಸೂಚಿಸ್ತಾ ಇದ್ದಾನೆ, ಈ ಪ್ರಿಡಿಕ್ಟೆಡ್, ಆತನು ಮುನ್ನುಡಿಸಿದ, ಅದೇ ರೀತಿಯಾಗಿ ಮಾಡಿದ, ಆತನು ಪರಿಪೂರ್ಣವಾಗಿ ಅದನ್ನು ಯಶಸ್ವಿಗೊಳಿಸ್ತಾ ಇದ್ದಾನೆ. ಈ ಕಾರ್ಯದ ಮೂಲಕವಾಗಿ 3 ಸಂಗತಿಗಳನ್ನು ನಮಗೆ ಆತನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ನನ್ನ ಪ್ರೀತಿಯನ್ನು ನಿಜವಾಗಲೂ ನೀನು ಮತ್ತು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಪ್ರಿಯ. ಅರ್ಥ ಮಾಡಿಕೊಂಡಿದ್ದರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅದರಂತೆ ನಾವು ಮುಂದೆ ಸಾಗೋಣ. ಎಲ್ಲೋ ಒಂದು ಕಡೆ ನಾವು ಸೋತು ಹೋಗಿದ್ದರೆ ಆ ನಿಂದನೆಯ ಮಾತುಗಳು, ಆ ಹಿಂಸೆ ಇವತ್ತು ನನಗಾಗಿ ಆತನು ಅನುಭವಿಸಿದ. ಯಾಕೆ ನಾವು ಆತನನ್ನು ಪ್ರೀತಿಸಬಾರದು ಪ್ರಿಯರೇ? ತನ್ನ ರಕ್ತವನ್ನೇ ಸುರಿಸಿ ನನ್ನನ್ನು ಕರೆಯಕ್ಕೆ ತೆಗೆದುಕೊಂಡ ಪ್ರಿಯರೇ, ನಿಮ್ಮೆಲ್ಲರನ್ನ ಕರೆಯಕ್ಕೆ ತೆಗೆದುಕೊಂಡ, ನನ್ನ ಇಡೀ ಜನಾಂಗವನ್ನು, ನನ್ನ ಸಭೆಯನ್ನು ಆತನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಯಾಕೆ ನಾವು ಆತನನ್ನು ಪ್ರೀತಿಸಬಾರದು ಪ್ರಿಯರೇ? ಲೋಕದಿರುವಂಥ ಎಲ್ಲ ಸಂಗತಿಗಳಿಂದ ಶ್ರೇಷ್ಠವಾದದ್ದು
ದೇವರ ಪ್ರೀತಿ. ಅದಕ್ಕೋಸ್ಕರವಾಗಿಯೇ ನಾವು ಮಕ್ಕಳೊಟ್ಟಿಗೆ ಹಾಡು ಹಾಡ್ತೇವಲ್ಲ, ಗಾಡ್ಸ್ ಲವ್ ಸೋ ವಂಡರ್ಫುಲ್ ಎಂಬುದಾಗಿ ನಾವು ಹೇಳ್ತೇವೆ. ಆ ಪ್ರೀತಿಯನ್ನು ಅಳಿಲಿಕ್ಕೆ ಆಗೋದಿಲ್ಲ. ಆ ಪ್ರೀತಿಯನ್ನು ನಾವು ಬರೀ ಅನುಭವಿಸಲಿಕ್ಕೆ ಸಾಧ್ಯ ಪ್ರಿಯರೇ. ಆ ಪ್ರೀತಿಯನ್ನು ನಿಜವಾಗಲೂ ನಾವು ಕಂಡುಕೊಂಡುವುದೇ ಆಗಿದ್ದರೆ ಪ್ರಿಯರೇ, ಕ್ರಿಸ್ತನು ಹೇಳಿದಂತೆಯೇ ನಿಜವಾಗ ನೂತನ ಸೃಷ್ಟಿಗಳಾಗಿ ನಾವು ಕಾಣಿಸಿಕೊಳ್ತೇವೆ. ಶಿಲುಬೆ ಹಿಂದೆ ನಾವು ಬರೀ ನೋಡುವುದೇ ಆಯಿತು ಪ್ರಿಯರೇ, ಶಿಲುಬೆ ಸುತ್ತಮುತ್ತಲೂ ಓಡಾಡುವುದಾತು ಪ್ರಿಯರೇ. ಈ ವಾಕ್ಯದ ಮೂಲಕವಾಗಿ ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗೋಣವೇ. ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುವಾಗ ಪ್ರಿಯರೇ, ನನ್ನನ್ನೇ ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡೋಣ. ಶಿಷ್ಯರೊಟ್ಟಿಗೆ ಆತನು ಹೋಗಿ ತನ್ನನ್ನು ಸಂಪೂರ್ಣವಾಗಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಶಿಷ್ಯರು ಹೆದರ್ತಾ ಇದ್ದಾರೆ, ಯೇಸು ಸ್ವಾಮಿ ಮುನ್ನುಗ್ತಾ ಇದ್ದಾನೆ. ಯೇಸು ಮತ್ತು ನನಗಿರುವಂತಹ ವ್ಯತ್ಯಾಸ, ಯೇಸು ಸ್ವಾಮಿ ಮುನ್ನುಗ್ತಾ ಇದ್ದಾನೆ. ಶಿಷ್ಯರಂತೆ ನಾವು ಆತನ ವಿಷಯದಲ್ಲಿ ಹೆದರ್ತಾ ಮುಂದೆ ಸಾಗ್ತಾ ಇದ್ದೇವೆ. ಪೇತ್ರನ ಹಾಗೆ ಆಗಿರ್ಬೋದು, ಶಿಷ್ಯರ ಹಾಗೆ ನಾವು ಗೊಂದಲದಲ್ಲಿರ್ಬೋದು. ಅದಕ್ಕೆ ಉತ್ತರ ಒಂದೇ, ಯೇಸುವನ್ನ ನಾನು ನೀನು ನೋಡುವಾಗ ಪ್ರಿಯರೇ, ಆತನು ಮುಂದೆ ತಿಳಿಸಿದ ಹಾಗೆ ನನ್ನ ಜೀವಿತವನ್ನು ಕೂಡ ಆತನ ಮುಂದೆ, ಅದಕ್ಕೆ ದಾವೀದನು ಬಹಳ ಸ್ಪಷ್ಟವಾಗಿ ಆತನು ಬರಿತಾ ಇದ್ದಾನೆ ಪ್ರಿಯರೇ, ನನ್ನ ಬಲಗಡೆಯಲ್ಲಿ 1000 ಜನರು 10,000 ಜನರು ಸತ್ತು ಬಿದ್ದರು, ನನಗೇನು ತಟ್ಟದು, ಯಾಕೆಂದರೆ ನಾನು ನಿನ್ನನ್ನೇ ನೋಡ್ತೇನೆ. ಯಾಕೆ ಆ ಕೀರ್ತನೆಗಾರರು ಬಹಳ ಸುಂದರವಾಗಿ ನಮೂದಿಸ್ತಾನ್ರಿ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು. ಕತ್ತಲೆ ಅನ್ನುವಂಥದ್ದು ನನ್ನ ಜೀವಿತದಲ್ಲಿ ಬರುವಾಗ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಆತನೇ ನನಗೆ ಬೆಳಕು ಆಗಿದ್ದಾನೆ. ಎಲ್ಲಿವರೆಗೂ ನನಗೆ ಬೆಳಕಾಗ್ತಾನ್ರಿ, ಆತನ ವಾಕ್ಯವು ನನ್ನ ಕಾಲಿಗೆ ದೀಪವೂ ಆತನ ಮಾರ್ಗಕ್ಕೆ ಬೆಳಕಾಗಿ ಕಾಣಿಸಿಕೊಳ್ತದೆ ಪ್ರಿಯರೇ. ಯಾಕೆ ಕಾಣಿಸಿಕೊಳ್ತಾ ಇದೆ ಎಂಬುದಾಗಿ ನೋಡುವಾಗ, ನಾನು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುವಾಗ ಸಂಪೂರ್ಣವಾಗಿ ನಾನು ಯೇಸುವಿಗೆ ಸಮರ್ಪಣೆ ಮಾಡಿಕೊಡ್ಬೇಕು ಪ್ರಿಯರೇ. ಅಂದಾಗ ಮಾತ್ರ ಶಿಲುಬೆಯ ಅಡಿಯಲ್ಲಿ ಆದಂತಹ ಒಂದೊಂದು ಆಶೀರ್ವಾದಗಳಿಗೆ ನಾವು ಪಾತ್ರರಾಗ್ತೇವೆ. ಯಾಕೆ ನನ್ನ ಜೀವಿತದಲ್ಲಿ ಆಶೀರ್ವಾದಗಳಿಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಸಂತೋಷ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದೇನೆ, ಯಾಕೆ ನನ್ನ ಜೀವಿತದಲ್ಲಿ ತಿರಸ್ಕಾರವನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ನನಗೆ ಒಂದು ಪ್ರಶ್ನೆ ಇದ್ದರೆ, ಆ ಪ್ರಶ್ನೆಗೆ ಉತ್ತರ, ಇವತ್ತು ನಾನು ಶಿಲುಬೆಯನ್ನು ಹೊತ್ತುಕೊಂಡು ಸಾಗ್ತಾ ಇಲ್ಲ, ಯೇಸುವ ಪ್ರೀತಿಯನ್ನು ನಾನು ಅರ್ಥಕೊಂಡಿಲ್ಲ ಪ್ರಿಯರೇ, ಯೇಸುಗೆ ಸಂಪೂರ್ಣವಾಗಿ ನಾನು ಸಮರ್ಪಣೆ ಮಾಡಿಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಬಿದ್ದು ಹೋಗ್ಬೋದು ಪ್ರಿಯರೇ. ಅದೇ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಎಬ್ಬಿಸಿ ನಿಲ್ಲಿಸ್ತೇನೆ. ನನ್ನ ದೇವರು ಜೀವಿಸುವಂಥವನು, ನನ್ನ ಪರಿಸ್ಥಿತಿಗಳನ್ನು ತಿಳಿದಂಥ ದೇವರು. ಅದಕ್ಕಾಗಿಯೇ ದಾವೀದನು ಹೇಳ್ತಾನ್ರಿ, ತಾಯಿಯ ಗರ್ಭದಲ್ಲಿಯೇ ನನ್ನನ್ನು ಏನು ಮಾಡಿದ್ದೀನಿ, ನೀನು ರೂಪಿಸಿದ್ದಿ ಸ್ವಾಮಿ. ಆತನ ಧರ್ಮದ ಬಲಗೈ ನನಗೆ ಆಧಾರವಾಗಿ ನಿಂತುಕೊಳ್ತದೆ ಪ್ರಿಯರೇ. ಆತನ ಮರಣದ ಮುನ್ಸೂಚನೆ ನಮ್ಮನ್ನು ಸಿದ್ಧಪಡಿಸುವುದಕ್ಕೋಸ್ಕರವಾಗಿ ಅಲ್ಲ ಪ್ರಿಯರೇ, ತಾನು ಸಿದ್ಧನಾಗಿ ದೇವರು ಕೊಟ್ಟಂತಹ, ತಂದೆ ಕೊಟ್ಟಂತಹ ಶ್ರೇಷ್ಠವಾದಂಥ ಕಾರ್ಯವನ್ನು ಪರಿಪೂರ್ಣ ಮಾಡ್ತಾ ಇರುವಾಗ ನಮಗೂ ಕೂಡ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ, ಸೇವೆಯ ಭಾರವನ್ನು ಕೊಟ್ಟಿದ್ದಾನೆ, ಪ್ರಾರ್ಥನೆಯ ಮನಸ್ಸನ್ನು ಕೊಟ್ಟಿದ್ದಾನೆ ಪ್ರಿಯರೇ, ನಂಬಿಗಸ್ತಿಕೆಯ ಮಾತುಗಳನ್ನು ಆಡಿದ್ದಾನೆ ಪ್ರಿಯರೇ, ದೀನ ಭಾವವನ್ನು ಹೊತ್ತುಕೊಂಡು ಹೋಗ್ರಿ ಎಂಬುದಾಗಿ ಬೀಳ್ತಾ ಇದ್ದಾನೆ. ಈ ಮುನ್ಸೂಚನೆಯ ಮೂಲಕ ನನಗೂ ಕೂಡ ಒಂದು ಅಂತ್ಯ ಕಾಣಿಸ್ಬೋದು. ಅಷ್ಟರೊಳಗಾಗಿ ದೇವರು ಕೊಟ್ಟಂಥ ಜವಾಬ್ದಾರಿಯಲ್ಲಿ ನಾನು ಪ್ರಾಮಾಣಿಕನಾಗಿದ್ದೇನಾ, ನಾನು ನಂಬಿಗಸ್ತನಾಗಿದ್ದೇನಾ ಪ್ರಿಯರೇ? ಈ ರಾತ್ರಿಯಲ್ಲಿ ಆಲೋಚನೆ ಮಾಡಿಕೊಳ್ಳೋಣ. ನನ್ನ ಮನಸ್ಸು ಆ ಪ್ರಶ್ನೆಗೆ ನೈಜವಾಗಿ ಉತ್ತರ ಕೊಡ್ತದೆ. ಪಕ್ಕದವರು ಆ ಪ್ರಶ್ನೆಗೆ ಉತ್ತರ ಕೊಡುವುದು ಬೇಡ. ನನ್ನ ಮನಸ್ಸಿಗೆ ಆ ಪ್ರಶ್ನೆಯನ್ನು ಹಾಕಿಕೊಳ್ಳುವಾಗ ಆ ಉತ್ತರಕ್ಕೆ ನಾನು ಬಾಧ್ಯಸ್ಥನಾಗಿದ್ದೇನಾ? ಕ್ರಿಸ್ತನನ್ನು ಹಿಡಿದುಕೊಂಡು ಮುಂದೆ ಸಾಗುವುದರಲ್ಲಿ ನಾನು ನೀನು ಸೋತು ಹೋಗಿದ್ದರೆ ಪ್ರಿಯರೇ, ಶಿಷ್ಯರನ್ನು ಸಿದ್ಧಪಡಿಸಿದಂಥ ದೇವರು ನನ್ನನ್ನು ಕೂಡ ಸಿದ್ಧಪಡಿಸ್ತಾನೆ ಪ್ರಿಯರೇ. ಯಾವುದಕ್ಕೋಸ್ಕರವಾಗಿ? 100 ಕುರಿಗಳಲ್ಲಿ 1 ಕುರಿ ಆದರೂ ನಾಶವಾಗಿ ಹೋಗಬಾರ್ದು. ಅದಕ್ಕೋಸ್ಕರವಾಗಿ ಸಿದ್ಧನಾಗ್ತಾ ಇದ್ದಾನೆ, ಹಂತ ಹಂತವಾಗಿ ಸಿದ್ಧನಾಗ್ತಾ ಇದ್ದಾನೆ ಶಿಲುಬೆಯ ಯಾತನೆ ಅನುಭವಿಸೋದಕ್ಕೋಸ್ಕರ. ಇವತ್ತು ನನ್ನ ಪರಿಸ್ಥಿತಿ, ಕುರಿ ಮಂದೆಯಲ್ಲಿರುವಂಥ ಕುರಿಯಾಗಿ ಕ್ರಿಸ್ತನ ಹಿಂದೆ ಸಾಕ್ತಾ ಇದ್ದೇನಾ, ಅಥವಾ ಕುರಿ ಮಂದೆಯಿಂದ ದೂರ ಹೋದಂತಹ ಕುರಿಯಾಗಿ ನಾನು ಸಾಕ್ತಾ ಇದ್ದೇನಾ? ಅಲ್ಲಿ ಕೂಡ ನನ್ನ ಸ್ವಾಮಿ ಬಿಡುವುದಿಲ್ಲರಿ ಪ್ರಿಯರೇ, ಹುಡುಕಿಕೊಂಡು ಬಂದು ನನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ.
ಅತ್ಯಂತ ಕರುಣೆಯುಳ್ಳ ನನ್ನ ಪರಲೋಕದ ತಂದೆಯೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀನು ನಮ್ಮನ್ನು ಸಿದ್ಧಪಡಿಸೆಂಬುದಾಗಿ ಬೇಡಿಕೊಳ್ತೇನೆ. ನಂಬಿಕೆಯಲ್ಲಿ ಸ್ವಾಮಿ, ನಿರೀಕ್ಷೆಯಲ್ಲಿ ಗಟ್ಟಿಗರಾಗಿ ನಾವು ಮುಂದೆ ಸಾಗಲಿಕ್ಕಾಗುವಂತೆ ಕರ್ತಾನಿ ನಡೆಸೆಂಬುದಾಗಿ ಬೇಡಿಕೊಳ್ತೇನೆ. ಮೋಶೆಯನ್ನು ಸಿದ್ಧಪಡಿಸಿದಿ ದೇವರೇ, ದಾನಿಯಲ್, ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಬಲಪಡಿಸಿದಿ ಸ್ವಾಮಿ. ಇವತ್ತು ನನ್ನನ್ನು ಬಲಪಡಿಸು ದೇವರೇ. ಈ ಒಂದು ಯಾತನೆ, ಈ ಒಂದು ನೋವನ್ನು ನಾವು ಧ್ಯಾನ ಮಾಡುವಾಗ ಸ್ವಾಮಿ, ನನ್ನನ್ನೇ ಪರೀಕ್ಷಿಸಿಕೊಳ್ತೇನೆ ಸ್ವಾಮಿ. ಎಷ್ಟಾಗಿ ನನ್ನನ್ನು ಪ್ರೀತಿಸಿದ್ದಿ ಸ್ವಾಮಿ. ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನನ್ನು ನಿನ್ನ ಮಹಿಮೆಗಾಗಿ ಉಪಯೋಗದಕ್ಕೋಸ್ಕರ ಭದ್ರಪಡಿಸಿದ್ದಿ ಸ್ವಾಮಿ. ಸ್ವಾಮಿ, ನಿನ್ನ ಪ್ರೀತಿಯನ್ನು ನಾನು ಅರ್ಥಕೊಳ್ತೇನೆ ಸ್ವಾಮಿ. ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಸಾಕ್ತೇನೆ ಸ್ವಾಮಿ. ಈ ದಿವಸದಲ್ಲಿ ನನ್ನನ್ನೇ ನಾನು ನಿನಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇನೆ ದೇವರೇ. ಹಿಂಸೆಗಳ ಮಧ್ಯದಲ್ಲಿಯೂ ಸ್ವಾಮಿ, ವೇದನೆಯ ಮಧ್ಯದಲ್ಲಿಯೂ ಸ್ವಾಮಿ, ಅನಾರೋಗ್ಯದ ಮಧ್ಯದಲ್ಲಿಯೂ ಸ್ವಾಮಿ, ಯೇಸುವೇ, ನೀನೇ ನನ್ನ ದೇವರಾಗಿ, ನನ್ನ ರಕ್ಷಕನಾಗಿ, ಸಂತೈಸುವ ತಾಯಿಯಾಗಿ ದೇವರೇ ನನ್ನನ್ನು ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆನು ತಂದೆಯೇ, ಆಮೆನ್. ವಾಕ್ಯ ಸಂದೇಶವನ್ನು ಕೊಟ್ಟಂಥ ಪ್ರಿಯ ಸಹೋದರರಿಗೆ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ನಾವು ಕೊನೆಯದಾಗಿ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 82ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 82ನೇ ಸಂಗೀತದ 1 ಮತ್ತು 3ನೇ ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ನನ್ನ ಪ್ರೀತಿ ಕ್ರೂಜೆಯಲ್ಲಿ ಬೇರೆ ಆಸೆ ಇರದು. ನನ್ನ ಪ್ರೀತಿ ಕೃಜೆಯಾಗಿ ಬೇರೆ ಆಸೆ ಇರದು. ಅತಿ ಪ್ರಿಯ ಯೇಸುವಾಗಿ ಋತು ದೃಢವಾಯಿತು. ನಿತ್ಯ ಒಂದೇ ವಾಕ್ಯವು ಸಂಗೀತವಾಹುದು. ಸುಖ ದುಃಖ ಕಾಲದಲ್ಲಿ ಪ್ರೀತಿ ಕೃಷೆಯಾತನಲ್ಲಿ ಆತನ್ ಹೊರ್ತು ಇಹ ಸುಖ ನಂಗೆ ಸುಖವಲ್ಲವೋ. ಆತನೇ ಪ್ರೀತಿ ದುಃಖ ದುಃಖವೆಂತ ಹೇಳಿದು. ಈ ಪ್ರಪಂಚದವರು ಬೈದರೇನು ಚಿಂತೆಯು. ಸುಖ ದುಃಖ ಕಾಲದಲ್ಲಿ ಪ್ರೀತಿ ಕೃಷೆಯಾತನಲ್ಲಿ. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಆರೈಕೆ ಮಾಡೋಣ. ತದನಂತರ ನಮ್ಮ ಮಧ್ಯದಲ್ಲಿರುವ ಸಹೋದರರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಸದಾ ಕಾಲ ನಿನವೇ ಸ್ವಾಮಿ. ವಿಶ್ವಾಸದಿಂದ ನಿರೀಕ್ಷೆಯಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ತಂದೆ ದೇವರ ಪ್ರೀತಿಯೂ ಪವಿತ್ರ ಆತ್ಮನ್ಯ ಅನ್ಯೂನ್ಯತೆ ಸಹವಾಸವು ನನ್ನ ಜೀವಿತದ ಎಲ್ಲ ಕಾಲಗಳಲ್ಲಿಯೂ ಸುಖದಲ್ಲಿಯೂ ಶಾಂತಿಯಲ್ಲಿಯೂ ಸಮಾಧಾನದಲ್ಲಿಯೂ ಆರೋಗ್ಯದಲ್ಲಿಯೂ ನಮ್ಮನ್ನು ಬಲಪಡಿಸಿ ಕಾಯ್ದು ಕಾಪಾಡಿ ನಡೆಸಲಿ. ಆಮೇಲೆ ಶಿವೆ ಪಾಠವನಾದು ನೋಡಿದ
ಜೀವನೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನೋಡಿ ದೇವಾಗಲೇ ತಾಪ ತಾಳಿದ ಕ್ರಿಸ್ತನದು ನೋಡು ನೋಡಿರೆ ಶಿಲ್ಪೆ ಪಾಠವನದು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಯೇಸು ತಾನನ್ನು ಒಪ್ಪಿಸಿಕೊಟ್ಟಾಗಲೇ ನಿಮ್ಮ ದೋಷವು ಹಾರಿತು. ಆತರ ತವ ಚೆಲ್ಲಿ ಸಾತಾಗಲೇ ನಿಮ್ಮ ಸಾಲವು ಸಾನುಯಿತು. ನೋಡು ನೋಡಿರೆ ಶಿಲ್ಪೆ ಪಾಠವನದು ನೋಡಿದರೆ ಜೀವನೋತ್ಪತ್ತಿಯಾಗುವುದು.